ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 16th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಆ ಸ್ಯಾಂಡಿ ಅನ್ನೋ ಹೆಸರು ಬಂದು ಒರಿಜಿನಲ್ ನೇಮ್ ಅಲ್ಲ, ಅದೊಂದು ಫೇಕ್ ನೇಮ್ ಅಂತ ಹೇಳಿ ಮತ್ತೆ ಅವನ ಹೆಸರನ್ನ ಬದಲಾಯಿಸೋದಕ್ಕೆ ಯಾವ್ದಾದ್ರು ಈ ಫೇಕ್ ಐಡೆಂಟಿಟಿ ಎಲ್ಲ ರೆಡಿ ಮಾಡ್ತಾರಲ್ಲ, ಅವ್ರನ್ನ ರೀಚ್ ಮಾಡ್ತಾನೆ ಅಂತ ನಮ್ ಹೀರೋಯಿನ್ ಯೋಚನೆ ಮಾಡಿದವರು ಆ ಜಾಗಕ್ಕೆ ಹೋಗ್ಬಿಟ್ಟು ಆ ಲೇಡಿನ ಕೂಡ ಹಿಡಿದ್ ಬಿಡ್ತಾರೆ. ಆ ಲೇಡಿ ಕೂಡ ಹೇಳ್ತಾಳೆ, ನಾನು ಅವನಿಗೆ ಪಾಸ್ಪೋರ್ಟ್ ಕೊಡಕ್ಕೆ ಹೋಗ್ತಾ ಇದ್ದೀನಿ, ಅವನನ್ನ ನಂಬರ್ 9th ಸ್ಟೇಷನ್ ಗೆ ಬರಕ್ ಕೇಳಿದೀನಿ ಅಂತ. ಸೊ ಈಗ ನಮ್ ಹೀರೋಯಿನ್ ಕೂಡ ಎದ್ದು ಬಿದ್ದು ಆ ಜಾಗಕ್ಕೆ ಓಡೋಗ್ ನೋಡ್ತಾರೆ. ಆದ್ರೆ ಆ ಟೈಮ್ಗೆ ಅಲ್ಲಿ ಬರ್ಬೇಕಾಗಿರೋ ಟ್ರೈನ್ ಕೂಡ ಬಂದೊಟ್ಟೋಯ್ತು, ಬಟ್ ಅವ್ನ್ ಕಾಣಿಸ್ತಾ ಇಲ್ಲ. ಎಲ್ಲಪ್ಪ ಹೋದ ಇವನು, ಇವಳೇನಾದ್ರೂ ತಪ್ಪಾಗಿ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಬಿಟ್ಲ ಅಂತ ಯೋಚನೆ ಮಾಡ್ತಾ ಇದ್ರೇನೆ ಆ ಟ್ರೈನ್ ಹೋದ್ಮೇಲೆ ಆಪೋಸಿಟ್ ಪ್ಲಾಟ್ಫಾರ್ಮ್ ಮೇಲೆ ಇರೋದನ್ನ ಗಮನಿಸ್ತಾರೆ. ಇನ್ ಗಮನಿಸಿದ್ಮೇಲೆ ಸುಮ್ನೆ ಬಿಡ್ತಾರ, ನಮ್ ಹೀರೋಯಿನ್ ಅಂತೂ ಎದ್ದು ಬಿದ್ದು ಓಡಿಸ್ಕೊಂಡು ಹಾಕಿ ಶುರು ಮಾಡ್ಬಿಡ್ತಾಳೆ. ಆದ್ರೆ ಆಲ್ಮೋಸ್ಟ್ ಅವ್ನು ತಪ್ಪಿಸ್ಕೊಳ್ಳೋ ತರ ಹೊರಟೋಗ್ತಾನೆ. ಆದ್ರೆ ಅವ್ನ್ ಶರ್ಟ್ ಹಿಡ್ಕೊಂಡು ಇಳಿಬೇಕಾದ್ರೆ ಅವ್ನ್ ಕತ್ತಲ್ಲಿರೋ ಒಂದು ಚೈನ್ ಹಂಗೆ ನಮ್ ಹೀರೋಯಿನ್ ಕೈಗೆ ಬಂದ್ಬಿಡುತ್ತೆ. ಅದನ್ನ ನೋಡಿದ ತಕ್ಷಣ ಅವ್ಳು ಸಕ್ಕತ್ ಶಾಕ್ ಆಗ್ತಾಳೆ. ಇದು ನನ್ ತಂಗಿದ ಚೈನು ಅಂತ ಹೇಳಿದಾಗ ನಮ್ ಹೀರೋ ಕೂಡ ಟೈಮ್ ನಲ್ಲಿ ಬಂದ್ಬಿಡ್ತಾನೆ. ನೀನೇನು ಭಯ ಪಡ್ಬೇಡ, ಇರು ನಾನು ಅವ್ನ ಹಿಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಸರಿಯಾಗಿ ಅವ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ನ ಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಫೈನಲ್ ಆಗಿ ಒಂದು ಡೆಡ್ ಎಂಡ್ ಅಲ್ಲಿ ಅವ್ನು ಸಿಕ್ಕಾಕೊಂಡ್ಬಿಡ್ತಾನೆ. ಅವ್ನ್ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳಿ ನಮ್ ಹೀರೋನ ಹೊಡಿಯಕ್ಕೆ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ನಮ್ ಹೀರೋಯಿನ್ ಸಾಮಾನ್ಯನ ಅವನನ್ನ ಹಂಗೆ ಎತ್ತಿ ಹಾಕಿ ಸರಿಯಾಗಿ ತುಳಿದಾಕ್ಬಿಡ್ತಾರೆ. ಹೆಂಗ ಅವನನ್ನ ಹಿಡಿದಿದ್ದು ಆಯ್ತು. ಕರೆಕ್ಟ್ ಆಗಿ ಆ ಟೈಮ್ ಜಾಕಿ ಹೀರೋಯಿನ್ ಕೂಡ ಬಂದ್ಬಿಡ್ತಾಳೆ. ಆದ್ರೆ ಬಂದಿದ ತಕ್ಷಣ ಹೀರೋಯಿನ್ ಕೇಳೋದಂದ್ರೆ, ಈ ಚೈನ್ ನನ್ ತಂಗಿದು, ನನ್ ತಂಗಿ ಏನೋ ಮಾಡ್ದೆ, ಎಲ್ಲೋ ನನ್ ತಂಗಿ ಅಂತ ಕೇಳ್ದಾಗ ಅವ್ನ್ ಹಂಗೆ ನಗ್ಗಿತಾನೆ. ನಿನ್ ತಂಗಿನಾ? ಬದುಕೆ ಇದ್ದಾಳೆ ಅಂತ ಹೇಳ್ತಾನೆ. ಇವ್ಗೆ ಏನ್ ಮಾಡೋದಂತ ಗೊತ್ತಿಲ್ಲ, ಸಖತ್ ಶಾಕ್ ಅಲ್ಲಿ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ತಂಗಿನ ತೋರಿಸ್ತಾರೆ. ನಿಜವಾಗ್ಲೂ ಅವಳು ಬದುಕೆ ಇದ್ದಾಳೆ, ಬಟ್ ಯಾವ್ದೋ ಒಂಥರ ಪ್ಲೇಸ್ ಅಲ್ಲಿ ಇದ್ದಾಳೆ, ತಲೆ ಎಲ್ಲ ಬಾಚ್ಕೊಂತಾ ಇರ್ತಾಳೆ. ಅದಾದ್ಮೇಲೆ ಕರೆಕ್ಟ್ ಆಗಿ ಆ ಸ್ಪಾಟ್ ಗೆ ಮಿಯಾ ಮತ್ತೆ ರೋ ಕೂಡ ಬಂದ್ಬಿಡ್ತಾರೆ. ಹೀರೋ ಹೇಳ್ತಾನೆ, ಇವ್ನಿಗೆ ಹೀರೋಯಿನ್ ಅವ್ರ ತಂಗಿ ಬಗ್ಗೆ ಗೊತ್ತಿದೆ, ಇವ್ರನ್ನ ಫಸ್ಟ್ ಹಿಡ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕೂರಿಸಿ ವಿಚಾರಣೆ ಮಾಡಿದ್ರೆ ಎಲ್ಲ ನಿಜ ಹೊರಗಡೆ ಬರುತ್ತೆ ಅಂದಾಗ ಮಿಯಾ ಕೂಡ ಸರಿ ಆಯ್ತು, ಅದನ್ನ ನಾನು ನೋಡ್ಕೊಂತೀನಿ ಅಂತ ಹೇಳಿ ಅವನನ್ನ ಸ್ಟೇಷನ್ ಗೆ ಕರ್ಕೊಂಡ್ ಬರ್ತಾರೆ. ಕರೆಕ್ಟ್ ಆಗಿ ಈ ವಿಷಯ ನಮ್ ಚೀಫ್ ಲೇಡಿ ಕೂಡ ಗೊತ್ತಾಗ್ಬಿಡತ್ತೆ. ಅವರು ಹೌದಾ ಸೂಪರ್ ಕೆಲಸನ ಮುಗಿಸ್ಬಿಟ್ಟಿದ್ದಾರೆ, ಸರಿ ನಾನೇ ಬರ್ತೀನಿ ಅಂತ ಹೇಳಿ ಅವರೇ ಸ್ಟೇಷನ್ ಹತ್ರ ಬರ್ತಾರೆ. ಬಂದಿದ ತಕ್ಷಣ ಆ ಸವ್ವೆ ಗೋಸ್ಟ್ ಅನ್ನ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ತಾರೆ. ಇವನ ಒಳ್ಳೆ ಒಣಗಿದ ಮೆಣಸಿನಕಾಯಿ ಇದ್ದಂಗಿದ್ದಾನೆ, ಇವನ ಕೊಲೆಗಳನ್ನ ಮಾಡ್ತಾ ಇರೋದು ಅಂತ. ಅದಾದ್ಮೇಲೆ ಹೋಗಿ ನಮ್ ಹೀರೋಯಿನ್ ಹತ್ರ ಹೇಳ್ತಾರೆ, ನೀನ್ ನೋಡಿದ್ರೆ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಮ್ಮ, ಯಾಕಂದ್ರೆ ನೀನ್ ಮಾತ್ ಕೊಟ್ಟು ಒಂದಿನ ಆಗ್ಲಿಲ್ಲ, ಟಕ್ಕಂತ ಇವನ್ನ ಹಿಡಿದ್ಬಿಟ್ಟೆ, ಇದ್ರು ಈ ತರ ಕೆಲ್ಸಕ್ಕೆ ನೀನೇ ಲಾಯಕ್ ಅಂತ ಹೇಳಿ ಅವಳನ್ನ ತುಂಬಾನೇ ಹೊಗಳ್ತಾ ಇರ್ತಾರೆ. ಈ ತರ ಹೊಗಳ್ತಾ ಇದ್ರೆ ಇನ್ನೊಂದ್ ಕಡೆ ಮಿಯಾಗೆ ಸುರ್ರ ಅಂತ ಹತ್ತಾ ಇರುತ್ತೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಹೇಳ್ತಾರೆ, ನೀನ್ ಕೂಡ ತುಂಬಾ ಕಷ್ಟಪಟ್ಟಿದ್ಯಾ ಇವ್ನ ಹಿಡಿಯೋದಕ್ಕೋಸ್ಕರ, ಪರವಾಗಿಲ್ಲ ಹಂಗಾದ್ರೆ ಈ ಕೇಸ್ ನೀನೇ ಹ್ಯಾಂಡಲ್ ಮಾಡು ಅಂತ ಹೇಳ್ಬಿಡ್ತಾರ. ಮಿಯಾಗೆ ಟೆನ್ಷನ್ ಆಗುತ್ತೆ, ಈ ಕೇಸ್ ನೋಡ್ಕೊಳ್ತಾ ಇರೋದ್ ನಾನು, ಇದಕ್ಕೆ ಡಿಟೆಕ್ಟಿವ್ ನಾನು ನೋಡ್ಕೊಳ್ಳೋದನ್ನ ಬಿಟ್ಟು ಹೀರೋಗಿನ ಕೇಳ್ತಿದ್ದೀರಾ ಅಂದಾಗ ಆ ಚೀಫ್ ಲೇಡಿ ಹೇಳ್ತಾರೆ, ನೋಡಮ್ಮ ನಿನಗಿಂತ ಚೆನ್ನಾಗಿ ಈ ಕೇಸ್ ಡೀಟೇಲ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅದ್ರಿಂದ ಇಷ್ಟು ಈಸಿಯಾಗಿ ಅವನ್ನ ಹಿಡಿಯಕ್ಕಾಗಿದ್ದು. ನೀನ್ 2 ವರ್ಷದಿಂದ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಗಿಂತ ಇವ್ರಿಗೆ ಕಡಿಮೆ ಟೈಮಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿನೇ ಇವ್ನ ಹಿಡಿದಿರೋದು. ಸೊ ಈ ಕೇಸ್ ಹೀರೋನೇ ಹ್ಯಾಂಡಲ್ ಮಾಡ್ಲಿ, ಬೇಕಂದ್ರೆ ನಿನ್ನ ಜೊತೆಗಿರು ಅಂತ ಹೇಳ್ತಾರೆ. ಆಲ್ರೆಡಿ ಮಿಯಾ ಟೆನ್ಷನ್ ಅಲ್ಲಿ ಇರ್ತಾಳೆ, ನಿದ್ರ ಮೇಲೆ ಹೇಳ್ಬಿಟ್ಟು ಹೋದ್ರೆ ಸುಮ್ನೆ ಇರ್ತಾರ. ಸರಿ ಆಯ್ತು ಅಂತ ಇಂಟ್ರೋಗ್ರೇಷನ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಫಸ್ಟ್ ಇವ್ನದು ಫಿಂಗರ್ ಪ್ರಿಂಟ್ ನ ತಗೊಂಡು ಸರ್ವರ್ ಅಲ್ಲಿ ಚೆಕ್ ಮಾಡ್ರಿ, ಇವ್ನ ಐಡೆಂಟಿಟಿ ಏನು ಅಂತ ಗೊತ್ತಾಗ್ಬೇಕು, ಒರಿಜಿನಲ್ ಐಡೆಂಟಿಟಿ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ ಇವ್ನ ಫಿಂಗರ್ ಪ್ರಿಂಟ್ ನ ಇಟ್ಟಿ ಅದನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅದೇ ತರ ಅವನನ್ನ ರೂಮ್ ಒಳಗಡೆನೆ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಇವ್ರೊಂದ್ ವಿಷಯನ ಗಮನಿಸ್ತಾರೆ. ಇವಾಗ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ಒಂದ್ ಸ್ವಲ್ಪ ಗಾಬರಿ ಪಟ್ಟಿರ್ಬೇಕು, ಇಲ್ಲ ಭಯ ಪಟ್ಟಿರ್ಬೇಕು. ಇವ್ರ ಲಾಜಿಕ್ ಪ್ರಕಾರ ಅವನು ಸಬ್ವೆ ಗೋಸ್ಟ್ ಆಗಿದ್ರೆ ಈಗ ಭಯ ಪಟ್ಟಿರೋದ್ರಿಂದ ಅಥವಾ ಟೆನ್ಷನ್ ಅಲ್ಲಿ ಇರೋದ್ರಿಂದ ಅವ್ನ ಶೋಲ್ಡರ್ ನ ಅಲ್ಲಾಡಿಸ್ತಾ ಇರ್ಬೇಕಲ್ವಾ, ಇವ್ನ ಯಾಕೆ ಅಲ್ಲಾಡಿಸ್ತಾ ಇಲ್ಲ ಅಂತ ಫಸ್ಟ್ ಡೌಟ್ ಇವ್ರಿಗೆ ಬರುತ್ತೆ. ಇದ್ರೂನು ವಿಚಾರಣೆ ಮಾಡ್ತಾರೆ. ಸರಿ ಹೇಳು, ಹೀರೋಯಿನ್ ಅವ್ರ ತಂಗಿನ ಎಲ್ಲಿಟ್ಟಿದ್ಯಾ ಅಂತ ಕೇಳಿದಾಗ ಇವ್ನ್ ಹೇಳ್ತಾನೆ, ಅಯ್ಯೋ ಸರ್ ನಾನ್ ಕಿಡ್ನಾಪ್ ಎಲ್ಲ ಮಾಡಿಲ್ಲ, ನಾನ್ ಲಾಸ್ಟ್ ಆಗಿ ಹೀರೋಯಿನ್ ಅವ್ರ ತಂಗಿನ ನೋಡಿದಾಗ ಅವ್ರು ಬದುಕಿದ್ರು ಅಂತ ಹೇಳ್ದೆ ಅಂತ ಹೇಳ್ತಾನೆ. ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ. ಇವ್ನು ಇನ್ನೂ ಕ್ಲಿಯರ್ ಆಗಿ ಹೇಳ್ತಾನೆ, ಇಲ್ಲಿ ನೋಡಿ ಸರ್ ನಾನು ಹೇಳೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾವು ಪಿಕ್ ಪಾಕೆಟ್ ಮಾಡೋ ಪರ್ಸ್ ನಲ್ಲಾನು ಆ ಟ್ರೈನ್ ಟ್ರ್ಯಾಕ್ ಇರತ್ತಲ್ಲ ಅಲ್ಲಿ ಕೆಳಗಡೆ ಹಾಕಿಟ್ಟಿರ್ತೀವಿ. ನೈಟ್ ಟೈಮ್ ಅಲ್ಲಿ ಟ್ರೈನ್ ಎಲ್ಲ ಹೋಗಿದ್ದಾದ್ಮೇಲೆ ಪರ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ ಬರ್ತೀವಿ. ಅದೇ ತರ ಅವತ್ತೊಂದ್ ದಿನ ನಾನು ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಬಂದಿದ್ದೆ. ನಾನ್ ಮಾತ್ರ ಅಲ್ಲ, ನನ್ ಜೊತೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನು ಮತ್ತೆ ಆ ಡಿಕ್ಕಾ ಕೂಡ ಇದ್ದ. ನಾವೆಲ್ಲ ಹತ್ರ ಕಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ವಾಶ್ರೂಮ್ ಹೋಗ್ಬೇಕು ಅಂತ ಹೇಳಿ ನೀವಿಬ್ರು ಹೋಗ್ತಾ ಇರಿ, ನಾನು ಹಿಂದ್ಗಡೆ ಬಂದ್ಬಿಡ್ತೀನಿ ಅಂತ ನನ್ನ ಹತ್ರ ಇರೋದೆಲ್ಲ ಅವ್ರ ಹತ್ರ ಕೊಟ್ಬಿಟ್ಟು ನಾನು ಸ್ವಲ್ಪ ಮುಂದ್ಗಡೆ ಹೋದೆ ಟನಲ್ ಅಲ್ಲಿ. ಹತ್ರ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಸೈಡ್ ಅಲ್ಲಿ ಸೂಟ್ ಕೇಸ್ ನ ನೋಡಿದೆ. ಏನಪ್ಪಾ ಇದು ಇಷ್ಟು ದೊಡ್ಡ ಸೂಟ್ ಕೇಸ್ ಅಂತ ಹೇಳಿ ತೆಗೆದ್ ನೋಡಿದ್ರೆ ಸಕ್ಕರ್ ಶಾಕ್ ಆಗೋಯ್ತು ನನ್ಗೆ. ನೋಡಿದ್ರೆ ಸೂಟ್ ಕೇಸ್ ಒಳಗಡೆ ಹೀರೋಯಿನ್ ಅವ್ರು ಇದ್ದಾರೆ, ಅಂದ್ರೆ ಹೀರೋಯಿನ್ ಅವ್ರ ತಂಗಿ, ಬಟ್ ಅವ್ಗ ಅವಾಗ ಅದಿನ್ನೂ ಗೊತ್ತಿರೋದಿಲ್ಲ. ನಾನು ಇವ್ರನ್ನ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ಟಿದ್ದೆ, ಇದು ಹೀರೋಯಿನ್ ಈ ತರ ಇಟ್ಟಿದ್ದಾನೆ ಅಂತ. ಅಲ್ಲಿಂದ ಎದ್ದೋಟೋಗೋಣ ಅನ್ಕೊಂಡೆ, ಇದ್ರೂನು ಅವ್ರ ಕತ್ತಲ್ಲಿರೋ ಆ ಚೈನ್ ಬಂದು ನನ್ ಕಣ್ಣಿಗೆ ಕುಗ್ತಾ ಇತ್ತು. ಸರಿ ಆಯ್ತು ಅಂತ ಚೈನ್ ನ ಮಾತ್ರ ಎತ್ಕೊಂಡು ನನ್ ಪಡಗ್ ನಾನು ಅಲ್ಲಿಂದ ಬಂದ್ಬಿಟ್ಟೆ. ಅದನ್ನೇ ಇವಾಗ ನಾನು ಹೇಳ್ತಾ ಇರೋದು, ನಾನ್ ಲಾಸ್ಟ್ ಅವಾಗ್ಲೇ ಹೀರೋಯಿನ್ ಅವ್ರನ್ನ ನೋಡಿದ್ದು, ಮೀನ್ಸ್ ಹೀರೋಯಿನ್ ಅವ್ರ ತಂಗಿನ ನೋಡಿದ್ದು, ಅವ್ರು ಇನ್ನೂ ಬದುಕಿದ್ರು ಅಂತ ನಾನು ಹೇಳ್ದೆ ಅಂದಾಗ ನಮ್ ಹೀರೋಯಿನ್ ಇದನ್ನೆಲ್ಲ ಹೊರಗಡೆಯಿಂದಾನೇ ನೋಡ್ತಾ ಇರೋದು. ಆ ವಿಸಿಬಲ್ ಗ್ಲಾಸ್ ತರ ಹಾಕಿರ್ತಾರಲ್ಲ, ಇವನ್ ಇತರ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಅವಳಿಗೆ ಟೆನ್ಷನ್ ಆಗಿ ಒಳಗಡೆ ಹೋಗಿ ಏನೋ ಮಾಡ್ತೇನೆ ನನ್ನ ತಂಗಿನ ನಿಜ ಹೇಳು ಅಂತ ಹೇಳಿ ಅವನ್ನ ಸರಿಯಾಗಿ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇದ್ರೂನು ಸಮಾಧಾನ ಮಾಡ್ತಾರೆ. ಇವಳು ಹೇಳ್ತಾಳೆ, ಹಂಗಾದ್ರೆ ನೀನ್ ಹೇಳೋ ಪ್ರಕಾರ ನನ್ನ ತಂಗಿನ ನೀನ್ ಕಿಡ್ನಾಪ್ ಮಾಡಿಲ್ಲ ಅಂತ, ಹಂಗಿದ್ರೆ ಇನ್ನೇನಕ್ಕೋ ನನ್ ಮನೆ ಹತ್ರ ಬಂದೆ, ನಮ್ಮ ಮನೆ ಆಪೋಸಿಟ್ ಅಲ್ಲಿ ನಿಂತ್ಕೊಂಡು ನನ್ನ ಏನಕ್ಕೋ ಕಣ್ಗಾಣಿಸ್ತಾ ಇದ್ದೆ ಅಂದಾಗ ಇವನ್ ಹೇಳ್ತಾನೆ, ಇಲ್ಲ ಮೇಡಮ್ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಿಜ
ನಿಜವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಸುಟ್ಕೇಸ್ ಅಲ್ಲಿ ನಿಮ್ ತಂಗಿಯವ್ರನ್ನ ನೋಡಿದಾಗ ಅದು ನನ್ಗೆ ನಿಮ್ ತಂಗಿ ಅಂತ ಗೊತ್ತಿರ್ಲಿಲ್ಲ, ನೀವಂತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಅದಾದ್ಮೇಲೆ ವಿಚಾರಣೆ ಮಾಡಿದಾಗ್ಲೇ ಅದ್ ನಿಮ್ ತಂಗಿ ಅಂತ ಗೊತ್ತಾಯ್ತು. ಈ ಚೈನ್ ನನ್ನ ಹತ್ರ ಇದ್ರೆ ಯಾವತ್ತಿದ್ರು ನನ್ಗೆ ಅಪಾಯ ಅಂತ ಹೇಳ್ಬಿಟ್ಟೆ ನನ್ನ ಚೈನ್ ಎತ್ಕೊಂಡ್ಬಂದ್ ನಿಮ್ ಮನೆ ಹತ್ರ ಇಟ್ಬಿಡೋಣ ಅಂತ ಅಲ್ಲಿ ನಿಂತ್ಕೊಂಡ್ ನೋಡ್ತಾ ಇದ್ದೆ. ಆದ್ರೆ ಡೈಲಿ ಬರ್ತಾ ಇದ್ದೆ, ಹೀರೋ ಅವ್ರು ಯಾವಾಗ ನೋಡಿದ್ರು ನಿಮ್ ಮನೆ ಮುಂದೆನೆ ಮಲಗ್ತಾ ಇದ್ರು, ಅದರಿಂದ ಆ ಚೈನ್ ಇಡೋ ಚಾನ್ಸೇ ನನಗ್ ಬರ್ಲಿಲ್ಲ. ಅದನ್ನು ಒಂದಿನ ಇವ್ರು ನೋಡ್ಬಿಟ್ರು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅವ್ನು ಎಷ್ಟೇ ಹೇಳಿದ್ರು ಕೂಡ ನಮ್ ಹೀರೋಯಿನ್ಗೆ ಕೋಪನೇ ತಣ್ಣಗಾಗ್ತಾ ಇಲ್ಲ. ಅವ್ನ ಹಿಡ್ಕೊಂಡು ನಿನ್ನ ಸಾಯಿಸ್ಬಿಡ್ತೀನಿ ಕಣೋ, ಮರ್ಯಾದಾಗ ನಿಜ ಹೇಳ್ಬಿಡು, ನನ್ ತಂಗಿನ ಎಲ್ಲೋ ಮಾಡ್ದೆ, ಎಲ್ಲೋ ಇಟ್ಟಿದ್ಯಾ ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗಿ ಕೇಳ್ತಾ ಇದ್ರೆ ಮಿಯಾಗೆ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ನೀವು ತುಂಬಾನೇ ಎಮೋಷನಲ್ ಆಗಿ ಅವನನ್ನ ಇಂಟ್ರೋಗ್ರೇಟ್ ಮಾಡ್ತಾ ಇದೀರಾ, ನೀವ್ ಇನ್ಮೇಲೆ ರೂಮ್ ಅಲ್ಲಿ ಇರ್ಬೇಡಿ, ನಡೀರಿ ಆಚೆಗೆ ಅಂತ ಹೇಳ್ಬಿಟ್ಟು ನಮ್ ಹೀರೋನಿಂದ ಕಳಿಸ್ಬಿಡ್ತಾರೆ. ನಮ್ ಹೀರೋಗೂ ಹೇಳ್ತಾರೆ, ನೋಡಿ ಇನ್ನೊಂದ್ಸತಿ ಅವಳು ರೂಮ್ ಒಳಗಡೆ ಬರಬಾರ್ದು ಅಂತ. ನಮ್ ಹೀರೋ ಕೂಡ ಹೆಂಗೋ ಹೀರೋಯಿನ್ಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಗಡೆ ಕಳಿಸ್ತಾರೆ. ಅಲ್ಲಿ ನಮ್ ಹೀರೋ ಮತ್ತೆ ಕೇಳ್ತಾರೆ, ಇಲ್ಲಿ ನೋಡು, ನಾನ್ ಕೇಳೋದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಮಾಡು. ಇವಾಗ ನೀನ್ ಸಬ್ವೆ ಗೋಸ್ಟ್ ಅಲ್ಲ ಅಂತಂದ್ರೆ ಆ ಪಿಕ್ ಪಾಕೆಟ್ ಮಾಡ್ಕೊಂಡ್ ಬಂದಿರೋ ಎಲ್ಲಾ ಪರ್ಸ್ ಮೇಲೆ ಕೂಡ ನಿನ್ ಕೈ ರೇಖೆ ಹೆಂಗ್ ಬಂತು, ನಿನ್ ಫಿಂಗರ್ ಪ್ರಿಂಟ್ಸ್ ಹೆಂಗ್ ಸಿಕ್ತು, ನೀನೇ ಬೇಕಂತ ಅವ್ರದೆಲ್ಲ ಪಿಕ್ ಪಾಕೆಟ್ ಮಾಡಿ ಅದ್ರಲ್ಲಿ ಹುಡುಗಿರ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ ಪರ್ಸ್ ಈ ತರ ಸಿಕ್ಕಿದೆ ಬನ್ನಿ ಕೊಡ್ತೀನಿ ಅಂತ ಕಾಲ್ ಮಾಡಿ ಅವ್ರನ್ನ ರೈಲ್ವೆ ಸ್ಟೇಷನ್ ಅಲ್ಲಿರೋ ರಿಸ್ಟ್ರಿಕ್ಟೆಡ್ ಏರಿಯಾಗೆ ಬರಕ್ ಕೇಳ್ಬಿಟ್ಟು ನೀವ್ ಅಲ್ಲಿಟ್ಟು ಅವ್ರನ್ನ ಸಾಯಿಸ್ತಾ ಇದೀರಾ, ನಿಜಾನೇ ತಾನೆ ಅಂತ ಕೇಳ್ತಾ ಇದ್ರೆ ಇವ್ ಸಕ್ಕದಾಗ ನಗಿತಾನೆ. ಅಯ್ಯೋ ಸರ್, ಹಂಗಾದ್ರೆ ಆ ಸಬ್ವೆ ಗೋಸ್ಟ್ ಅನ್ನೋನ್ ಬಂದ್ಬಿಟ್ಟು ಪಿಕ್ ಪಾಕೆಟ್ ಮಾಡಿ ನಾ ಕೊಲೆ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರನೇ ನೀವು ನನ್ನನ್ನ ಡೌಟ್ ಮೇಲೆ ಇಟ್ಕೊಂಡ್ ಬಂದಿದ್ದೀರಾ ಸರ್. ನಾನು ಕೆಲವೊಂದು ವಿಷಯನ ಹೇಳ್ತೀನಿ, ಅದು ನಿಜಾನ ಅಲ್ವಾ ಅಂತ ಹೇಳಿ ನೀವು ಬೇಕಿದ್ರೆ ಕನ್ಫರ್ಮ್ ಕೂಡ ಮಾಡ್ಕೊಳ್ಳಿ ಸರ್. ನಾನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯನ ಹೇಳದ್ನಲ್ಲ, ಹೀರೋಯಿನ್ ಅವ್ರ ನಾಸುಟ್ ಕೇಸಲ್ಲಿ ಇಟ್ಟಿದ್ರು ಅಂತ, ಮೀನ್ಸ್ ಹೀರೋಯಿನ್ ಅವ್ರ ತಂಗಿ ನಾಸುಟ್ ಕೇಸಲ್ಲಿ ಇಟ್ಟಿದ್ರು ಅಂತ. ಆ ಟೈಮಲ್ಲಿ ಆ ಟನಲ್ ಒಳಗಡೆಯಿಂದ ನಾನು ಫಸ್ಟ್ ಅದನ್ನ ನೋಡಿದಾಗ ಭಯ ಪಟ್ಟಿ ಕೂಗ್ಬಿಟ್ಟೆ. ಅದಾದ್ಮೇಲೆ ಚೇನ್ ಕಿತ್ಕೊಂಡು ಅಲ್ಲಿಂದ ಓಡ್ ಬರ್ಬೇಕಾದ್ರೆ ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನು ಮತ್ತೆ ಡಿಕ್ಕಾ ತಲವನು ಅಲ್ಲೇ ನಿಂತಿದ್ರು. ಅವರಿಬ್ರು ಕೇಳಿದ್ರು ಏನೋ ಆಯ್ತು, ಯಾಕೋ ಹತ್ರ ಭಯ ಪಟ್ಟೆ ಅಂತ. ಅವಾಗ ನಾನು ಈ ತರ ಏನೋ ಆಗಿದೆ ಅಂತ ಹೇಳಿದ್ದೆ, ಬಟ್ ಏನು ಅಂತ ನಾನು ಕ್ಲಿಯರ್ ಆಗಿ ಹೇಳಿಲ್ಲ. ಬಟ್ ಅವರು ದೂರದಿಂದ ಸುಟ್ ಕೇಸ್ ನ ನೋಡಿದ್ರು, ಇದು ನಿಜಾನಾ ಅಲ್ವಾ ಅಂತ ಅವ್ರನ್ನ ಕೇಳಿ ಅಂದಾಗ ನಮ್ ಹೀರೋ ಕೂಡ ಹೋಗ್ಬಿಟ್ಟು ಅವ್ರಿಬ್ರನ್ನ ಕೇಳ್ತಾನೆ, ಹೌದಾ ಈ ತರ ಒಂದು ವಿಷಯ ನಡೀತಾ ಅಂತ. ಅದಕ್ಕೆ ಅವ್ರು ಕೂಡ ಹೌದೌದು ಸರ್, ನಿಜವಾಗ್ಲೂ ಈ ತರದೊಂದು ವಿಷಯ ನಡೀತು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ ಬಂದ್ಮೇಲೆ ಹೀರೋಗೂ ಮತ್ತೆ ಮಿಯಾಗ್ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಸರಿ ಆಯ್ತು, ಇನ್ನೊಂದ್ ವಿಷಯನ ಹೇಳು. ಇವಾಗ ನೀವು ಪಿಕ್ ಪಾಕೆಟ್ ಮಾಡ್ಕೊಂಡ್ ಬಂದಿರೋ ಎಲ್ಲಾ ಪರ್ಸ್ ಮೇಲೆ ಕೂಡ ನಿನ್ ಕೈ ರೇಖೆ ಹೆಂಗ್ ಬಂತು, ನಿನ್ ಫಿಂಗರ್ ಪ್ರಿಂಟ್ಸ್ ಹೆಂಗ್ ಬಂತು ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಮೇಡಮ್ ಅದು ಡೌಟಾ ಮೇಡಮ್, ನಾವು 3 ಜನ ಒಂದೇ ಸತಿ ಪಿಕ್ ಪಾಕೆಟ್ ಮಾಡಕ್ ಹೋಗ್ತೀವಿ. ಫಸ್ಟ್ ಅವರಿಬ್ಬರು ಬಂದು ಎಲ್ಲಾರ್ ಬ್ಯಾಗ್ ನ ಪಾಕೆಟ್ಸ್ ನೆಲ್ಲ ಕಟ್ ಮಾಡ್ಕೊಂಡು ಹೊಟ್ಟೋಗ್ತಾರೆ ಬ್ಲೇಡ್ ಅಲ್ಲಿ, ಸಿಸರ್ ಅಲ್ಲಿ. ಅದಾದ್ಮೇಲೆ ಅವ್ರ ಹಿಂದ್ಗಡೆ ನಾನ್ ಹೋಗಿ ಎಲ್ಲಾರ್ದು ಪರ್ಸ್ ಗಳನ್ನ ಫೋನ್ ಗಳನ್ನ ನಾನೇ ಹೊಡ್ಕೊಂಡ್ ಬರೋದು, ಅವ್ರ ಬ್ಯಾಗ್ ಒಳಗಡೆ ಕೈ ಹಾಕಿ ಎತ್ತೋದ್ ನಾನೇ. ಅದಕ್ಕೋಸ್ಕರನೇ ಎಲ್ಲಾದ್ರ ಮೇಲೇನು ನನ್ ಕೈ ರೇಖೆ ನಿಮಗ್ ಸಿಕ್ಕಿರತ್ತೆ, ಬೇಕಂದ್ರೆ ಇದನ್ನ ಕೂಡ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ ಮಿಯವ್ರಿಗೆ ಡೌಟ್ ಬಂತು ಅಂತಂದ್ರೆ ಈ ಸಬ್ವೆ ಗೋಸ್ಟ್ ಅನ್ನೋ ಹೈಡೌಟ್ ಅಲ್ಲಿ ತುಂಬಾ ಪರ್ಸ್ ಗಳೆಲ್ಲ ಸಿಕ್ಕಿರತ್ತಲ್ವಾ, ಇವಾಗ ಅದರಿಂದ DNA ಸ್ಯಾಂಪಲ್ಸ್ ಎಲ್ಲ ಎತ್ತಿರೋದಕ್ಕೆ ತನಗೆ ಇವನಿಗೆ ಮ್ಯಾಚ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇರೋದು. ಆ ಡೌಟ್ಗೋಸ್ಕರನೇ ಇವ್ರು ಕೇಳ್ತಾ ಇರೋದು. ಇವನು ಹೇಳ್ತಾನೆ, ಅವ್ರ ಹತ್ರ ಕಟಿಂಗ್ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ನಾನೇ ತಾನೇ ಕೈ ಇಟ್ಟು ಅವ್ರ ಪರ್ಸ್ನಲ್ ಫೋನ್ ನಲ್ಲೇ ಎತ್ಕೊಳ್ಳೋದು. ಆತರ ನಾವು ನಮ್ ಜಾಗಕ್ಕೆ ಹೋಗ್ಬಿಟ್ಟು ಅದ್ರೊಳಗಡೆ ಇರೋ ದುಡ್ಡನ್ನ ನಮ್ಗೆ ಯೂಸ್ ಆಗೋ ಐಟಮ್ಸ್ ಏನಾದ್ರು ಇದ್ರೆ ಎತ್ಕೊಂಡು ಅವ್ರ ಐಡೆಂಟಿ ಕಾರ್ಡ್ ಎಲ್ಲ ಇಟ್ಕೊಂಡಿರ್ತಾರೆ ಪರ್ಸ್ ಅಲ್ಲಿ. ಅದನ್ನೆಲ್ಲ ಈ ಫೇಕ್ ಐಡೆಂಟಿಟೀಸ್ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆಲ್ಲ ಎತ್ಕೊಂಡೋಗಿ ನಾವ್ ಅದನ್ನ ಕೊಟ್ಬಿಡ್ತೀವಿ, ನಮ್ಗೆ ಅದಕ್ಕೂ ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ ಹೇಳ್ತಾನೆ. ನಮ್ ಹೀರೋ ಕೇಳ್ತಾನೆ, ಸರಿ ಅವ್ರೇನ್ ಮಾಡ್ತಾರ ಅದನ್ನೆಲ್ಲ ಅಂದಾಗ, ಸರ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರ್, ನಾವ್ ಈ ತರ ಐಡೆಂಟಿಟೀಸ್ ಎಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನ ತಗೊಂಡೋಗಿ ಕೊಡ್ತೀವಿ, ಅವ್ರ ಅದನ್ನ ಫೇಕ್ ಮಾಡಿ ಏನಾದ್ರು ಯೂಸ್ ಮಾಡ್ಕೊಳ್ತಾರೇನೋ, ನನ್ಗದೆಲ್ಲ ಗೊತ್ತಿಲ್ಲ ಅಂದಾಗ ಹೀರೋ ಕೇಳ್ತಾರೆ, ಸರಿ ಆಯ್ತು, ನೀವ್ ಆತರ ಪರ್ಸ್ ನ ಯಾರಿಗೆಲ್ಲ ಕೊಡ್ತೀರಾ ಸ್ವಲ್ಪ ಲಿಸ್ಟ್ ಹೇಳ್ತೀರಾ ಅಂದಾಗ ಇವನು ಇನ್ನೂ ನಗ್ದು ಮಾತಾಡ್ತಾ ಇರ್ತಾನೆ, ಸರ್ ನಾವ್ ಒಬ್ರಿಗ ಇಬ್ರಿಗ ಕೊಡೋದು, ಈ ಊರ್ ತುಂಬಾ ಆತರ ಬೇಕಾಗಿರೋರು ತುಂಬಾ ಜನ ಇದಾರೆ ಸರ್, ನಾವು ಒಬ್ರಿಗೆ ಕೊಡೋದಿಲ್ಲ, ಸುತ್ತಿ ಒಂದ್ 50 ಜನಕ್ ನಾವ್ ಅದನ್ನ ಒಂದೊಂದ್ ಟೈಮ್ ಒಬ್ಬೊಬ್ರಿಗೆ ಕೊಡ್ತಾ ಇರ್ತೀವಿ. ಆ 50 ಜನ ಹೆಸರನ್ನ ಕೂಡ ನೀವು ಒಂದೇ ಸತಿ ಕೇಳಿದ್ರೆ ನಾನು ಹೆಂಗ್ ಸರ್ ಅದನ್ನ ರಿಕಾಲ್ ಮಾಡ್ಕೊಳ್ಳೋದು ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾರೆ, ಅದೆಲ್ಲ ತಾನಾಗೆ ಬರುತ್ತೆ, ಮರ್ಯಾದಕ್ ಪೇಪರ್ ಅಲ್ಲಿ 50 ಜನ ಹೆಸರು ಕೂಡ ಬರ್ದ್ ಕೊಡು ಅಂತ ಕೇಳ್ತಾರೆ. ಅವನು ಸರ್ ಏನ್ ಸರ್ ಇದು ಅಂದಾಗ, ಮರ್ಯಾದಕ್ ಬರ್ದ್ ಕೊಡೋ, ಇಲ್ಲಾಂದ್ರೆ ಅಷ್ಟೇ ನಿನ್ನ, ಯಾಕಂದ್ರೆ 50 ಜನದಲ್ಲಿ ಕೂಡ ಯಾರಾದ್ರೂ ಒಬ್ರ ಸೀರಿಯಲ್ ಕಿಲ್ಲರ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದಾದ್ಮೇಲೆ ಮಿಯಾಗ್ ಇನ್ನೊಂದ್ ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ರೋನೆ ಹೇಳೋದು ಏನ್ ವಿಷಯ ಅಂತ ನೋಡಿದ್ರೆ, ಈ ಕಾಯಿನ್ ಬೂತ್ ಇಂದ ಕಾಯಿನ್ಸ್ ಎಲ್ಲ ಎತ್ತಿರ್ತಾರಲ್ವಾ, ಯಾಕಂದ್ರೆ ಟೆಲಿಫೋನ್ ಬೂತ್ ಅಲ್ಲೇ ಸಬ್ವೆ ಗೋಸ್ಟ್ ಬಂದು ಮಾತಾಡಿದ್ದ ಅಂತ ಹೇಳಿ ಅದ್ರಲ್ಲಿರೋ ಫಿಂಗರ್ ಪ್ರಿಂಟ್ಸ್ ಎಲ್ಲ ಕೂಡ ಇವರು ಚೆಕ್ ಮಾಡಿ ನೋಡಿದಾಗ ಅದ್ರಲ್ಲಿ 5 ತರ ಫಿಂಗರ್ ಪ್ರಿಂಟ್ಸ್ ಇದೆ, ಅಂದ್ರೆ 5 ಮೆಂಬರ್ಸ್ ಇದೆ ಅಂತ ಗೊತ್ತಾಗುತ್ತೆ. ಅದ್ರಲ್ಲಿ 4 ಜನದ್ದು ಪರ್ಫೆಕ್ಟ್ ಆಗಿರುತ್ತೆ, ಅವ್ರಿಗೆ ಮ್ಯಾಚ್ ಆಗ್ತಿದೆ, ಅವ್ರ ಮೇಲೆ ಏನೋ ಡೌಟ್ ಬಂದಿಲ್ಲ, ಆದ್ರೆ ಒಬ್ರದ್ದು ಮಾತ್ರ ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರಲ್ವಾ. ಈಗ ಅದನ್ನ ಬಂದು ಈ ಸ್ಯಾಂಡಿ ಅನ್ನೋ ಒಂದು ಬ್ಲಡ್ ಸ್ಯಾಂಪಲ್ಸ್ ಜೊತೆ ಅಂದ್ರೆ ಅವ್ನ್ DNA ಜೊತೆ ಅದನ್ನ ಮ್ಯಾಚ್ ಮಾಡಿ ನೋಡಿದ್ರೆ ಮ್ಯಾಚ್ ಆಗ್ತಾ ಇಲ್ಲ. ಮಿಯಾಗೆ ಸಕ್ಕ ಟೆನ್ಷನ್ ಆಗುತ್ತೆ, ಅಯ್ಯೋ ಹಂಗಾದ್ರೆ ಆ ಸಬ್ವೆ ಗೋಸ್ಟ್ ಬೇರೆ ಇವ್ನ್ ಬೇರೆನಾ ಅಂತ ಹೇಳಿ ಫುಲ್ ಆಗಿ ಕನ್ಫ್ಯೂಸ್ ಆಗ್ಬಿಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಸ್ಟೇಷನ್ ಆಚೆ ಕಡೆ ಕುತ್ಕೊಂಡು ತುಂಬಾನೇ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾಳೆ, ಏನಪ್ಪಾ ನನ್ ತಂಗಿ ಬಗ್ಗೆ ಯಾರು ಏನು ಸರಿಯಾಗಿ ಹೇಳ್ತಾನೆ ಇಲ್ವೇ ಅಂತ. ಆ ಟೈಮಲ್ಲಿ ನಮ್ ಹೀರೋರು ಇಬ್ರು ಬಂದು ಅವಳಿಗೆ ಸಮಾಧಾನ ಮಾಡ್ತಾ ಇದ್ರೆ ಇದನ್ನ ನೋಡಿ ಮಿಯಾಗೆ ಹುರೋ ಬೆಂಕಿಗೆ ತುಪ್ಪ ಸುರಿದಂಗ ಆಗೋಯ್ತು. ಯಾಕಂದ್ರೆ ಹೀರೋಯಿನ್ ಮೇಲೆ ಫಸ್ಟೇ ಟೆನ್ಷನ್ ಅಲ್ಲಿ ಇದ್ಲು, ಹೀರೋಯಿನ್ ಬಂದ್ಮೇಲೆ ತಾನೆ ಹೀರೋ ಕೂಡ ನನ್ನಿಂದ ದೂರ ಆಗಿದ್ದು, ನಾ ಹೀರೋನ ಕೂಡ ಕಿತ್ಕೊಂಡ್ಬಿಟ್ಲು, ಈ ಕಡೆ ನಮ್ಮ ಅಮ್ಮ ಹತ್ರ ಒಳ್ಳೆ ಹೆಸರು ಕೂಡ ಎತ್ಕೊಂಡ್ಬಿಟ್ಲು, ಇವಳಿನ ಹೆಂಗಪ್ಪ ಸೇಡ್ ತೀರ್ಸ್ಕೊಳ್ಳೋದು ಅಂತ ಟೆನ್ಷನ್ ಅಲ್ಲಿ ಇರ್ತಾಳೆ. ಆ ಟೈಮಲ್ಲಿ ಅವಳೆ ಬಂದು ನಮ್ ಹೀರೋಯಿನ್ ಹತ್ರ ಮಾತಾಡ್ತಾಳೆ, ಇಲ್ಲಿ ನೋಡಿ ನೀನು ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಆಗ್ತಾ ಇದೆಯಾ, ನೀನ್ ಯಾರ ಇಂಟ್ರೋಗ್ರೇಷನ್ ರೂಮ್ ಒಳಗಡೆ ಬರಕ್ ಕೇಳಿದ್ದು, ನೀನ್ ಏನಕ್ ಬಂದ್ ಮಾತಾಡ್ದೆ, ಅದರಿಂದ ನನ್ಗೆ ಡಿಸ್ಟರ್ಬ್ ಆಗಿದೆ, ಸೊ ಇನ್ಮೇಲೆ ನೀನು ಈ ಕೇಸಲ್ಲಿ ತಲೆ ಹಾಕ್ಬೇಡ, ನೀನ್ ಆದಷ್ಟು ಇದರಿಂದ ದೂರನೇ ಇರು ಅಂತ ಹೇಳಿ ನಮ್ ಹೀರೋಯಿನ್ ಬೈತಾ ಇರ್ಬೇಕಾದ್ರೆ ನಮ್ ಹೀರೋ ಹೇಳ್ತಾನೆ, ಸಾರಿ ಕೇಳು ಮೇಡಮ್ ಹತ್ರ ಅಂತ ಹೇಳಿದಾಗ ಅವಳು ಕೂಡ ಸಾರಿ ಕೇಳ್ತಾಳೆ. ಇದ್ರೂನು ಮಿಯಾ ಕರ್ಗೋತರ ಇಲ್ಲ. ಮಿಯಾ ಹೇಳ್ತಾಳೆ, ಇಲ್ಲಿ ನೋಡಿ ಕೇಸ್ಗೆ ನಾನೇ ಹೆಡ್, ನಾನ್ ಹೇಳ್ದಂಗೆ ಇಲ್ಲಿ ನಡಿಬೇಕು, ಹೀರೋಯಿನ್ ಬಂದು ಈ ಕೇಸಲ್ಲಿ ಇರೋದು
ಒಳ್ಳೇದಲ್ಲ, ಅದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ರೂಲ್ಸೇ ಆತರ ಇದೆ. ಒಂದು ಪೊಲೀಸ್ ಆಫೀಸರ್ಗೆ ಸಂಬಂಧಪಟ್ಟಿರೋ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಕೇಸಲ್ಲಿ ಇದ್ರೆ ಆ ಪೊಲೀಸ್ ಆಫೀಸರ್ ನಾವು ಇಂಟ್ರಾಗ್ರೇಷನ್ ಗೆ ಕರೀಲೇಬಾರ್ದು, ಅವರ ಕೇಸಲ್ಲಿ ಇರ್ಲೇಬಾರ್ದು. ರೂಲ್ಸ್ ಇದೇ ತರನ ಹೇಳ್ತಾ ಇರೋದು. ಈಗ ಹೀರೋಯಿನ್ ಅವ್ರ ತಂಗಿನ ಕಂಡಿಡಿಬೇಕಂತಂದ್ರೆ ಹೀರೋಯಿನ್ ಹೆಂಗೆ ಕೇಸಲ್ಲಿ ಇರಕ್ಕಾಗುತ್ತೆ? ಅವಳಿಗೆ ಕೇಸಲ್ಲಿ ಏನು ಇರ್ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋ ಏನೇ ಇನ್ಫಾರ್ಮೇಶನ್ ಅವ್ರ ತಂಗಿ ಬಗ್ಗೆ ನಮ್ಗೆ ಏನೇ ಗೊತ್ತಾದ್ರೆ ಕೂಡ ನಾವೇ ತಿಳ್ಸೋಣ, ಅವಳಿಗೆ ಕೇಸಲ್ಲಿ ಇರೋದು ಬೇಡ ಅಂತ ಹೇಳ್ಬಿಡ್ತಾರೆ. ಇನ್ ಈ ತರ ಹೇಳದ್ಮೇಲೆ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸೈಲೆಂಟ್ ಆಗಿ ಅಲ್ಲಿಂದ ಹತ್ಕೊಂಡು ಹೊಟ್ಟೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಸ್ಟೇಷನ್ ಗೆ ಬಂದಾಗ ಅಲ್ಲಿರೋ ಜೂನಿಯರ್ ಮತ್ತೆ ಸೀನಿಯರ್ ಇಬ್ರು ಹೇಳ್ತಾರೆ, ಸರ್ ಇವತ್ತು ಏನ್ ದಿನ ಅಂತ ಮರ್ತು ಬಿಟ್ರಾ? ಇವತ್ತು ಹೀರೋಯಿನ್ ಅವ್ರದ್ದು ಬರ್ಡೇ ಸರ್ ಅಂದಾಗ ಹೀರೋ ಕೂಡ ಅಯ್ಯೋ ಈ ಕೇಸ್ ವಿಷಯದಲ್ಲಿ ಮರ್ತೋಗ್ಬಿಟ್ನೆ, ಸರಿ ಸರಿ ಸೂಪರ್ ಆಗಿ ಬರ್ಡೇ ಸೆಲೆಬ್ರೇಷನ್ ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ. ಅದೇ ಟೈಮ್ಗೆ ನಮ್ ಹೀರೋಯಿನ್ ಕೂಡ ಸ್ವಲ್ಪ ಬಿಟ್ಟು ಸ್ಟೇಷನ್ ಒಳಗಡೆ ಬರೋಷ್ಟ್ರಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿರ್ತಾರೆ. ಇವ್ರು ನೋಡಿದ್ರೆ ಕ್ಯಾಂಡಲ್ ಎಲ್ಲ ಇಟ್ಕೊಂಡು ಕೇಕ್ ಎಲ್ಲ ಎತ್ಕೊಂಡು ಹ್ಯಾಪಿ ಬರ್ಡೇ ಅಂತ ಸಾಂಗ್ ಎಲ್ಲ ಆಡ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ ಮುಖದಲ್ಲಿ ನಗು ಇಲ್ಲ. ಹಂಗೆ ಸೈಲೆಂಟ್ ಆಗಿ ಕತ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟೋಗ್ತಾಳೆ. ಆದ್ರೆ ಹೊರಗಡೆ ಹೋಗಿ ನೋಡಿದ್ರೆ ರೋ ಕೂಡ ಅವಳಿಗೆ ವಿಷಸ್ ಹೇಳಕ್ಕೆ ಅಂತ ಬಂದಿರ್ತಾನೆ. ಇನ್ನೇನ್ ವಿಷಸ್ ಹೇಳ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ನಮ್ ಹೀರೋಯಿನ್ ತಲೆ ಕೆಳಗಡೆ ಹಾಕ್ಬಿಟ್ಟು ಹೇಳ್ತಾಳೆ, ಬೇಡ ನನ್ಗೆ ವಿಷಸ್ ಎಲ್ಲ ಏನು ಹೇಳ್ಬೇಡಿ ಅಂತ. ಇವ್ರಿಗೇನ್ ಅರ್ಥ ಆಗ್ತಲ್ಲ, ಏನಾಗೋಯ್ತು, ಯಾಕೆ ಈ ತರ ಮಾಡ್ತಿದ್ದಾಳೆ ಅಂತ. ಆಗ ಹೀರೋಯಿನ್ ಹೇಳ್ತಾಳೆ, ಇಲ್ಲ ಇವತ್ತು ನನ್ಗೆ ಬರ್ಡೇ ಅಂತಂದ್ರೆ ನನ್ ತಂಗಿ ಕೂಡ ಇವತ್ತೇ ಬರ್ಡೇ ಅಲ್ವಾ, ನಾವಿಬ್ರು ಐಡೆಂಟಿಕಲ್ ಟ್ವಿನ್ಸ್ ಅನ್ನೋದನ್ನ ಮರ್ತ್ ಬಿಟ್ರ ಅಂತ ಕೇಳಿದಾಗ ಇವಾಗ ಹೀರೋಗೆ ನೆನಪು ಬರುತ್ತೆ, ಅಯ್ಯೋ ಇದನ್ನ ಮರ್ತೋಗ್ಬಿಟ್ನೆ, ಅನ್ಯವಾಗ ಅವಳಿಗೆ ಮತ್ತೆ ನೆನಪು ಮಾಡಿ ನೋವು ಮಾಡ್ಬಿಟ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅವಳಂಗೆ ಬೇಜಾರಲ್ಲಿ ಹೋಗಿ ಯಾವ್ದೊಂದು ಪಾರ್ಕ್ ಅಲ್ಲಿ ಕೂತಿರ್ಬೇಕಾದ್ರೆ ಈ ಕಡೆ ರೋ ಮತ್ತೆ ಹೀರೋ ಇಬ್ರು ಸ್ವಲ್ಪ ದೂರದಲ್ಲಿ ಕೂತಿರ್ತಾರೆ. ಅವಳಂಗೆ ಸ್ವಲ್ಪ ಬೇಜಾರಾಗಿದ್ದವಳು ಸ್ವಲ್ಪ ತಾದ್ಮೇಲೆ ನಗದ್ ಬಿಡ್ತಾಳೆ. ಅವಳು ಹೇಳ್ತಾಳೆ, ಈ ಕೊರೋನಾ ಟೈಮ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅಂತ ಹೇಳಿದಕ್ಕೆ ಎಲ್ಲ ದೂರ ಇದ್ರಲ್ವಾ, ಒಬ್ಬೊಬ್ರು ಒಂದ್ ಕಿಲೋಮೀಟರ್ಗೆ ಆತರ ಕೂತ್ಕೊಂಡಿದ್ದೀರಾ, ಪರವಾಗಿಲ್ಲ ಬಂದ್ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ. ಅದಾದ್ಮೇಲೆ ಇಬ್ರು ಬಂದ್ ಪಕ್ಕದಲ್ಲಿ ಕೂತ್ಕೊಂತಾರೆ. ಆಗ ಹೀರೋಯಿನ್ ಕೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ಗೆ ನನ್ ತಂಗಿ ನೆನಪು ಬಂದ್ಬಿಟ್ಲು, ಅದ್ರಿಂದನೇ ನಾನು ಹತ್ರ ಇದ್ ಮಾಡ್ಬಿಟ್ಟೆ. ಅದನ್ನ ಬಿಟ್ಟು ನೀವು ಸೆಲೆಬ್ರೇಷನ್ ಮಾಡ್ಬೇಕಂದಾಗ ನಾನು ಬೇರೆ ಏನು ವಿಷಯ ಇಲ್ಲ ರೆಗ್ರೆಟ್ ಮಾಡೋದಕ್ಕೆ ಅಂದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಬಿಡು ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಕೇಳ್ತಾಳೆ, ಸರಿ ಎಲ್ಲಿ ನನ್ ಬರ್ಡೇ ಗಿಫ್ಟ್ ಎಲ್ಲಿ ಕೊಡಿ ಅಂತ ಕೇಳಿದಾಗ ನಮ್ ಹೀರೋಗೆ ಶಾಕ್ ಆಗ್ಬಿಡುತ್ತೆ. ಅಯ್ಯೋ ಈ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು, ಕೇಕ್ ತರಬೇಕು ಅಂತ ಯೋಚನೆ ಮಾಡದ್ನೆ ಹೊರತು ಗಿಫ್ಟ್ ನ ಮರ್ತೋಗ್ಬಿಟ್ನೆ ಅಂದಾಗ ತಕ್ಷಣ ರೋ ಹೇಳ್ತಾನೆ, ನಾನು ಆಕ್ಚುಲಿ ನಿನ್ ಒಪಿನಿಯನ್ ಕೇಳ್ಬಿಟ್ಟು ನೀನ್ ಏನ್ ಬೇಕೋ ತಗೊಳ್ಳೋಣ ಅಂತ ನಾನು ಪ್ಲಾನ್ ಮಾಡಿದ್ದೆ. ನಿನ್ ಏನ್ ಬೇಕೋ ಹೇಳು, ನಾನೆಲ್ಲ ಕೊಡಿಸ್ತೀನಿ. ಹ್ಯಾಂಡ್ ಬ್ಯಾಗ್ ಬೇಕಾ, ಇಲ್ಲ ಕಾಸ್ಟ್ಲಿ ಶೂ ಬೇಕಾ, ಚಪ್ಪಲಿ ಬೇಕಾ, ಏನ್ ಬೇಕೋ ಕೇಳು ಕೊಡಿಸ್ತೀನಿ ಅಂದಾಗ ನಮ್ ಹೀರೋ ಕೂಡ ಹೌದೌದು ಏನ್ ಬೇಕೋ ಕೇಳು, ನಾನು ಕೂಡ ಅದನ್ನೇ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಈ ತರ ಫುಲ್ ಜೋಶಾಗಿ ಇಬ್ರು ಮುಂದ್ಗಡೆ ಹೇಳ್ಬಿಟ್ಟು ಲೈಟ್ ಆಗಿ ನಮ್ ಹೀರೋಯಿನ್ ಬೆನ್ನಿಂದ್ಗಡೆ ಹೋಗ್ಬಿಟ್ಟು ನಿಜವಾಗ್ಲೂ ನನ್ನ ಹತ್ರ ಕಾಸಿಲ್ಲ ಕಣೋ ತಗೊಳಕ್ಕೆ ಅಂತ ಇಬ್ರು ಕೋರಸ್ ಆಗಿ ಹೇಳ್ತಾ ಇರ್ತಾರೆ. ಇದು ನಮ್ ಹೀರೋಯಿನ್ಗೆ ಕೇಳಿಸ್ಬಿಡುತ್ತೆ. ಅವಳಿಗೆ ನಗುನೇ ಬಂದ್ಬಿಡುತ್ತೆ. ನನ್ಗೆ ಗಿಫ್ಟ್ ಎಲ್ಲ ಏನು ಬೇಡ, ನನ್ಗೆ ಆಲ್ರೆಡಿ ನನ್ಗೆ ಬೇಕಾಗಿರೋ ಗಿಫ್ಟ್ ಸಿಕ್ಬಿಟ್ಟಿದೆ. ನನ್ ಮೇಲೆ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸಿ ನನ್ನ ಹುಷಾರಾಗಿ ನೋಡ್ಕೊಳ್ಳೋದಕ್ಕೆ ನೀವ್ ಇಬ್ರು ಇದೀರಲ್ಲ, ನನ್ಗೆ ಅದೇ ಸಾಕು ಅಂತ ಹೇಳ್ತಾಳೆ. ಹಂಗೆ ಅವರು ಖುಷಿಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ಚೀಫ್ ಲೇಡಿ ಬಂದು ನಮ್ ಮಿಯಾ ಅವ್ರ ಆಫೀಸ್ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಹೊರಗಡೆ ಇರೋ ಆಫೀಸರ್ಸ್ ಅಲ್ಲ ಅಂದ್ರೆ ಬೇರೆಯವ್ರು ಇರ್ತಾರಲ್ಲ ಅವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಮಿಯಾ ಅಲ್ಲ ಒಂದು ಆಫೀಸರ 2 ವರ್ಷದಿಂದ ಕೇಸ್ ನ ನೋಡ್ತಾ ಇದ್ಲು, ಆದ್ರೆ ಅವ್ಳ ಕೈಲಿ ಪಿನ್ನಷ್ಟು ಕೂಡ ಕಂಡಿಡಿಯಕ್ಕಾಗಿಲ್ಲ. ನೋಡಿ ಈ ಹೀರೋಯಿನ್ ಅಂತೂ ಕತ್ತಿ ಅಂತವಳು ಬಂದ್ಲು ಒಂದೇ ವಾರದಲ್ಲಿ ನೋಡಿ ಟಕ್ ಅಂತ ಕೇಸ್ ನ ಮುಗಿಸ್ತಾ ಇದ್ದಾಳೆ. ಇವಾಗ ಅವಳನ್ನೇನಾದ್ರೂ ಇಂಟ್ರಾಗ್ರೇಷನ್ ಗೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮುಗಿಸ್ಬಿಟ್ಟು ಅವ್ನ ಎತ್ತಿ ಜೈಲು ಕೂಡ ಹಾಕ್ಬಿಡ್ತಾ ಇದ್ವಿ ಅಂತ ನಮ್ ಹೀರೋಯಿನ್ ಬಗ್ಗೆ ತುಂಬಾನೇ ಹೆಮ್ಮೆಯಾಗಿ ಮಾತಾಡ್ತಾ ಇರ್ತಾರೆ. ಮಿಯಾನ ತುಂಬಾನೇ ಕಡಿಮೆ ಮಾಡಿ ಮಾತಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ ಹೀರೋಯಿನ್ ಈ ತರ ಟಕ್ ಅಂತ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮಿಯಾಗೆ ಕೋಪ, ಅದ್ರಿಂದಾನೇ ಹೀರೋಯಿನ್ ಕೇಸಿಂದಾನೇ ತೆಗೆದ್ಬಿಟ್ಟಿದ್ದಾಳೆ, ಕೇಸಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟಿದ್ದಾಳೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ಚೀಫ್ ಲೇಡಿ ಒಳಗಡೆ ಹೋಗ್ಬಿಟ್ಟು ಮಿಯಾನ ಕೇಳ್ತಾರೆ, ಏನಕ್ಕೆ ಹೀರೋಯಿನ್ ಕೇಸಿಂದ ನೀನು ಹೊರಗಡೆ ಹಾಕ್ಬಿಟ್ಟಿದ್ಯಾ? ಇಲ್ಲೋಡು ಮಿಯಾ, ನಾನು ಹೇಳೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ. ನೀನ್ ಈ ಕೇಸ್ಗೋಸ್ಕರ ಕಷ್ಟಪಟ್ಟಿದ್ಯಾ, 2 ವರ್ಷದಿಂದ ನೀನ್ ಕಷ್ಟಪಟ್ಟಿದ್ಯಾ, ನೀನ್ ಎಷ್ಟೆಲ್ಲ ರಿಸ್ಕ್ ತಗೊಂಡು ಕೇಸ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿದ್ಯಾ ಅಂತ ನನಗೆ ಚೆನ್ನಾಗೇ ಗೊತ್ತು. ಅದರಿಂದ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ. ಅದೇ ತರ ಯೋಚನೆ ಮಾಡಿದ್ರೆ ಹೀರೋಯಿನ್ ಕೂಡ ತುಂಬಾನೇ ಕಷ್ಟಪಟ್ಟದನ್ನ ಸಾಲ್ವ್ ಮಾಡಿದಾಳಲ್ಲ. ನೀನ್ ಬಂದು ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಿರೋ ಒಂದು ಡಿಟೆಕ್ಟಿವ್ ಪೊಲೀಸ್ ಆಫೀಸರ್, ನೀನ್ ಯಾವ ತರ ದೃಷ್ಟಿಯಲ್ಲಿ ನೋಡಿ ಅದನ್ನ ಸಾಲ್ವ್ ಮಾಡ್ತೀಯೋ ಅದೇ ದೃಷ್ಟಿಯಲ್ಲಿ ನೋಡ್ತೀಯಾ. ಬಟ್ ಅವಳು ಬಂದವ್ರ ತಂಗಿ ಕಾಣೆ ಆಗಿದ್ದಾಳೆ ಅಂತ ಹೇಳಿ ಹುಡುಕ್ತಾ ಇರೋದು. ನಿನ್ ಶ್ರಮಕ್ಕಿಂತ ಅವಳ ಶ್ರಮ 10 ಪಟ್ಟಿರುತ್ತೆ. ಕೇಸ್ ನ ಬೇಗ ಸಾಲ್ವ್ ಮಾಡಬಹುದು. ನೀವಿಬ್ರು ಕಷ್ಟ ಪಡ್ತಾ ಇದ್ದೀರಾ ನಿಮ್ ದಾರಿಯಲ್ಲಿ, ಅದಕ್ಕೆ ನಿಮ್ಗೆ ನಿಮ್ ಬಗ್ಗೆನೆ ಹೆಮ್ಮೆ ಆಗ್ಬೇಕು. ಅದೆಲ್ಲ ಇನ್ನೊಬ್ರು ಹೇಳಿ ಬರೋದಿಲ್ಲ. ಅದ್ರಲ್ಲೂ ನಿನ್ಗೆ ಅವಳನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸಲ್ವಾ? ನನಗೆ ಅವಳನ್ನ ನೋಡ್ತಾ ಇದ್ರೆ ಹಗ್ ಮಾಡ್ಕೊಂಡು ಅವಳಿಗೆ ಸಮಾಧಾನ ಹೇಳ್ಬೇಕು ಅಂತ ಅನ್ಸುತ್ತೆ. ಅವ್ರ ತಂಗಿಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾಳೆ, ನಾಯಿ ಪಡ್ತಿದ್ದಾಳೆ, ಊಟ ಇಲ್ದೆ ನಿದ್ದೆ ಇಲ್ದೆ ಎಷ್ಟೆಲ್ಲ ಅವಳು ಇಂಟ್ರಾಗ್ರೇಷನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ನಿನ್ಗೆ ಯಾಕೆ ಅದ್ ಅರ್ಥ ಆಗ್ತಾ ಇಲ್ಲ? ನಮ್ ಲೈಫ್ ಅಲ್ಲಿ ಮೀನ್ಸ್ ನಾವ್ ಒಂದು ಕೇಸ್ ನ ಸಾಲ್ವ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದು ಒಂದು ಮ್ಯಾರಥಾನ್ ರೇಸ್ ತರ ಇರ್ಬೇಕು. ನಿನ್ ಜೊತೆ ಸೇರಿ ತುಂಬಾ ಜನ ಓಡ್ತಾ ಇರ್ತಾರೆ. ಅದ್ರಲ್ಲಿ ನೀನ್ ಪಕ್ಕದಲ್ಲಿರೋರು ಕಾಲಿಡ್ವಿ ಕೆಳಗಡೆ ಬಿದ್ದೋಗ್ಬಿಟ್ರೆ ಅವ್ರನ್ನ ಕೈ ಹಿಡಿದು ಎತ್ತಿ ಮೇಲಕ್ ನಿಲ್ಸ್ಬಿಟ್ಟು ಆಮೇಲೆ ನೀನ್ ಓಡೋಗ್ಬೇಕು. ನೀನ್ ಹತ್ರ ಅವ್ರಿಗೆ ಹೆಲ್ಪ್ ಮಾಡದೆ ನೀನ್ ಓಡೋಗ್ಬಿಟ್ಟು ಮುಂದೆ ನಿಂತ್ಕೊಂಡು ಫಸ್ಟ್ ಪ್ರೈಸ್ ತಗೊಂಡ್ರೆ ನೀನ್ ಹಿಂದ್ಗಡೆ ನಿನ್ಗೆ ಅಂತ ಯಾರು ನಿಲ್ಲೋದಿಲ್ಲ. ಸೊ ಎಲ್ಲರೂ ಸೇರಿ ವರ್ಕ್ ಮಾಡಿ ಅಂತ ಹೇಳಿದಾಗ ಮಿಯಾಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ, ಪಿತ್ತ ನತ್ತಿಗೇರ್ಬಿಡುತ್ತೆ. ಅವಳು ಹೇಳ್ತಾಳೆ, ಏನಂದ್ರಿ? 2 ವರ್ಷದಿಂದ ನಾನು ನಿದ್ದೆ ಇಲ್ದೆ ಊಟ ಇಲ್ದೆ ನಾನು ಕೇಸ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಅವಾಗಿಂದ ನೀವ್ ಬಂದು ನನ್ನ ಹೆಮ್ಮೆ ಆಗ್ತಿದೆ ಅಂತ ಹೇಳಿಲ್ಲ, ಮಗಳು ಅಂತ ನೀವ್ ನನ್ನ ಮಾತಾಡ್ಸಿಲ್ಲ. ಇವಾಗ ಅವಳು ಬಂದವ್ರ ತಂಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಯಾರು ಅಂತ ಹೇಳಿ ಅವಳು ಕಷ್ಟಪಟ್ಟು ಕೇಸ್ ನ ಸಾಲ್ವ್ ಮಾಡ್ತಿದ್ದಾಳೆ ಅಂತ ಅವಳಿಗೆ ಹೆಮ್ಮೆ ಆಗ್ತಿದೆ ಅಂತ ಹೇಳ್ತೀರಾ. ಪ್ಲಸ್ ಇವಾಗ ನಾನ್ ಮಾಡ್ತಿರೋ ಕೆಲಸಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಇದನ್ನ ಅವಳು ಬರೋದಕ್ಕೂ ಮುಂಚೆ ನೀವು ನನ್ಗೆ ಹೇಳ್ಬೇಕಾಗಿತ್ತು, ಸಮಾಧಾನ ಮಾಡ್ಬೇಕಾಗಿತ್ತು. ಅದನ್ನ ಮಾಡಿಲ್ಲ. ನಿಮ್ ಮಗಳಾಗಿ ನೀವೇ ನನ್ಗೆ ಹೇಳಿದೀರಾ. ನಾನ್ ನಿಮ್ ಹತ್ರ ಎಕ್ಸ್ಪೆಕ್ಟ್ ಮಾಡೋದು 2 ವಿಷಯನೇ. ನೋಡಮ್ಮ, ನೀನ್ ತುಂಬಾನೇ ಕಷ್ಟ ಪಡ್ತಾ ಇದೀಯಾ, ನಿನ್ನ ನೋಡಿ ನನ್ಗೆ ಹೆಮ್ಮೆ ಆಗ್ತಿದೆ. ಈ 2 ಮಾತ್ರ ನನ್ಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ? ನೀವ್
ನೀವ್ ಈ ತರ ನನ್ನನ್ನ ಹೊಗಳ್ತೀರಾ ಅಂತ ಹೇಳಿದ್ರೆ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಎಲ್ಲ ಮಾಡ್ತಾ ಇದ್ದೆ, ಆದ್ರೆ ಇವತ್ವರೆಗೂ ನೀನ್ ಒಂದ್ಸತಿನೂ ಆತರ ಮಾತು ಹೇಳಿಲ್ಲಲ್ಲಮ್ಮ, ನನ್ನನ್ನ ಹಗ್ ಮಾಡ್ಕೊಂಡು ಸಮಾಧಾನ ಮಾಡ್ಬೇಕು ಅಂತ ನಿನ್ಗೆ ಅನ್ಸಿಲ್ಲಲ್ಲಮ್ಮ, ಆದ್ರೆ ಅವಳನ್ನ ನೋಡಿ ಮಾತ್ರ ನಿನ್ಗೆ ಅನಿಸ್ತಾ ಇದ್ಯಾ ನಾನ್ ನಿನ್ ಕಡೆ ಮಗಳ ತರ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಆಚೆ ಕಡೆ ಹೋದವಳು ಕಾರಲ್ಲಿ ಕುತ್ಕೊಂಡು ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಇದನ್ನ ನಮ್ ಹೀರೋ ಕೂಡ ನೋಡ್ಬಿಡ್ತಾನೆ. ಅದಾದ್ಮೇಲೆ ಹೀರೋನೇ ಒಳಗಡೆ ಬಂದು ಚೀಫ್ ಲೇಡಿ ಹತ್ರ ಹೇಳ್ತಾರೆ, ನೋಡಿ ಮೇಡಮ್ ನನಗೆ ಮಿಯಾನ ನೋಡಿದ್ರೆ ತುಂಬಾನೇ ಬೇಜಾರಾಗ್ತಿದೆ, ಆಲ್ರೆಡಿ ನಾನ್ ಬ್ರೇಕಪ್ ಹೇಳ್ಬಿಟ್ಟಿದೀನಿ ಅಂತ ತುಂಬಾನೇ ಮನ ನೊಂದೋಗಿದ್ದಾಳೆ, ಇನ್ನ ನೀವ್ ಬೇರೆ ಈ ತರ ಇದ್ ಮಾಡಿದ್ರೆ ಹೆಂಗ್ ಹೇಳಿ ಮೇಡಮ್, ಸ್ವಲ್ಪ ಅವಳಿಗೆ ಸಮಾಧಾನ ಆಗೋ ತರ ನಡ್ಕೊಳ್ಳಿ, ಅಟ್ಲೀಸ್ಟ್ ಅವಳು ಮಾಡೋ ಕೆಲ್ಸಕ್ಕಾದ್ರೂ ನೀವು ಸ್ವಲ್ಪ ಆದ್ರೂ ಅವಳನ್ನ ಹೋಗ್ಲಿ ಮೇಡಮ್, ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಅದೇ ಮೇಡಮ್ ಅಂತ ನಮ್ ಹೀರೋ ಕೂಡ ಹೇಳ್ತಾನೆ. ಅದಕ್ಕೆ ಆ ಲೇಡಿ ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಆ ಜೂಡಿ ಅನ್ನೋ ಹುಡುಗಿದ್ ಬಂದ್ಬಿಟ್ಟು ಫ್ಯೂನರಲ್ ನಡೀತಾ ಇರತ್ತಲ್ಲ, ಅದೇ ಸ್ವೀಪರ್ ಲೇಡಿ ಮಾಸ್ಕ್ ನ ತೆಗೆದ್ಬಿಟ್ಟು ಹುಡುಗಿನ ಸಾಯಿಸ್ಬಿಟ್ಟಿರ್ತಾರಲ್ಲ, ಆ ಹುಡುಗಿದು ಫ್ಯೂನರಲ್ ನಡೀತಾ ಇರುತ್ತೆ. ಈಗ ಆ ಜಾಗಕ್ಕೆ ಅಂದ್ರೆ ಅವ್ರು ಕೂಡ ಒಂದು ಸಬ್ವೆ ಪೊಲೀಸ್ ಆಗಿದ್ದವ್ರೆ ಅಲ್ವಾ, ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ಆ ಜಾಗಕ್ಕೆ ಬಂದಿರ್ತಾರೆ. ಅಲ್ಲಿ ಬಂದ್ ನೋಡಿದ್ರೆ ಪಾಪ ಆ ಜೂಡಿ ಅನ್ನೋರ್ ಅಮ್ಮ ಬಂದು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ, ನನ್ ಮಗಳಿಗೆ ಈ ತರ ಒಂದು ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ. ಇದನ್ನ ನೋಡಕ್ಕಾಗದೆ ಮಿಯಾ ಮತ್ತೆ ಹೀರೋಯಿನ್ ಇಬ್ರು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಹೊಟ್ಟೋಗ್ತಾರೆ. ಆಗ ಸೀನಿಯರ್ ಮತ್ತೆ ಜೂನಿಯರ್ ಎಲ್ಲ ಕುತ್ಕೊಂಡ್ ತಿಂತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಆ ಜೂಡಿ ಅನ್ನೋರ್ ಹುಡುಗಿ ಅವ್ರ ಅಪ್ಪ ಬರ್ತಾರೆ. ಅವ್ರು ಬಂದು ಕೇಳ್ತಾರೆ, ನೀವು ನನ್ ಮಗಳ ಜೊತೆ ಕೆಲಸ ಮಾಡಿದ್ರಪ್ಪ ಅಂದಾಗ ಸೀನಿಯರ್ ಆಫೀಸರ್ ಹೇಳ್ತಾರೆ, ಸರ್ ನಾವೆಲ್ಲ ಒಂದೇ ಸ್ಟೇಷನ್ ಅಲ್ಲಿ ಇದ್ವಿ, ಬಟ್ ಅವರೊಂದು ಬೇರೆ ಪೊಸಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ನಾನು ಅವ್ರನ್ನ ನೋಡಿ ಮಾತಾಡ್ಸಿದೀನಿ ಅಷ್ಟೇ ಸರ್. ಸರಿ ನಿಮ್ ಮಗಳು ಸಡನ್ ಆಗಿ ಕೆಲಸ ಬಿಡೋದಕ್ಕೆ ಏನಾದ್ರು ಕಾರಣ ಹೇಳಿದ್ರಾ, ಏನ್ ರೀಸನ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಸ್ಟಾರ್ಟಿಂಗ್ ಇಂದ ಅವಳನ್ನ ನೋಡ್ತಾ ಇದ್ದಪ್ಪ, ಯಾಕೋ ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇದ್ಲು, ನಾನು ಎಷ್ಟೋ ಸತಿ ಕೇಳ್ದೆ ಏನಮ್ಮ ಏನ್ ಪ್ರಾಬ್ಲಮ್ ನನ್ನ ಹತ್ರ ಹೇಳು ಅಂತ, ಆದ್ರೆ ಅವಳು ಯಾವತ್ತೂ ಏನು ಹೇಳಿಲ್ಲ, ಆದ್ರೆ ಒಂದಿನ ಮಾತ್ರ ತುಂಬಾನೇ ಬೇಜಾರಾಗಿ ಮನೆಗ್ ಬಂದ್ಲು, ನಾನ್ ಏನಮ್ಮ ಅಂತ ಕೇಳಿದಾಗ ಅದಕ್ ನನ್ ಮಗಳು ಏನ್ ಹೇಳಿದ್ಲಂದ್ರೆ, ಅವಳ ಇತರ ಸ್ಟೇಷನ್ ಅಲ್ಲಿ ಯಾರಾದ್ರೂ ಕ್ರೈಮ್ ಮಾಡಿರೋರು ಇದಾರ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಒಬ್ಬ ಬಂದು ಹುಡುಗಿರ್ನೆಲ್ಲ ತಪ್ಪಾಗಿ ಫೋಟೋ ತೆಗಿತಾ ಇರೋದನ್ನ ಗಮನಿಸದ್ಲಂತೆ. ಅದರಿಂದ ಹೋಗ್ಬಿಟ್ಟು ಅವನ್ನ ಹಿಡ್ಕೊಂಡು ಅವ್ನ ಫೋನ್ ಎಲ್ಲ ತಗೊಂಡು ಚೆಕ್ ಮಾಡಿ ನೋಡಿದ್ರೆ ಅವನ ಫೋಟೋಸ್ ಎಲ್ಲ ಆಲ್ರೆಡಿ ಯಾರಿಗೋ ಸೆಂಡ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ಸೊ ಡೇಟಾ ಏನು ಸಿಗ್ಲಿಲ್ಲ. ಅದಕ್ಕೆ ಅವಳು ಕೂಡ ಸರಿ ಏನೋ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ವಾಪಸ್ ಕೊಟ್ಟಾಗ ಅವ್ನ್ ಸಖತ್ ಟೆನ್ಷನ್ ಆಗ್ಬಿಟ್ನಂತೆಪ್ಪ. ಅವ್ನ್ ಅನ್ನಂತೆ ನಾನು ಹೈಕೋರ್ಟ್ ಜಡ್ಜ್ ಇದಾರಲ್ಲ ಅವ್ರ ಮೊಮ್ಮಗ ನಾನು, ನನ್ಗೆ ನೀವ್ ಈ ತರ ಪಬ್ಲಿಕ್ ಅಲ್ಲಿ ನಿಲ್ಸಿ ಅವಮಾನ ಮಾಡಿದೀರಾ, ನಾನ್ ಇದನ್ನ ಹೇಳಿದ್ರೆ ಎಷ್ಟು ದೂರಕ್ಕೆ ಹೋಗುತ್ತೆ ಅಂತ ಗೊತ್ತಾ, ನಿಮ್ ಕೆಲ್ಸ ಕೂಡ ಹೊರಟೋಗುತ್ತೆ ಗೊತ್ತಾ, ನನ್ಗೆ ಮರ್ಯಾದಾಗ ನೀವು ಸಾರಿ ಕೇಳಿ ಅಂತ ಹೇಳಿದಾಗ ನನ್ ಮಗಳು ಕೂಡ ಸಾರಿ ಕೇಳದ್ಲಂತಪ್ಪ ಅಷ್ಟು ಜನ ಮುಂದೆ. ಆದ್ರೆ ಅವ್ನ ಅಷ್ಟು ಕೊಬ್ಬಿಂದ ನೀನ್ ಈ ತರ ಎಲ್ಲ ಸಾರಿ ಕೇಳಿದ್ರೆ ಆಗಲ್ಲ, ಕೆಳಗಡೆ ಮಂಡಿ ಹಾಕೊಂಡ್ ಸಾರಿ ಕೇಳು ಅಂತ ಹೇಳದ್ನಂತೆ. ಅದಕ್ಕೆ ನನ್ ಮಗಳು ಕೂಡ ಅದೇ ತರ ಮಾಡದ್ಲಂತಪ್ಪ. ಆದ್ರೆ ಒಂದು ಪೊಲೀಸ್ ಆಫೀಸರ್ ಈ ತರ ಪಬ್ಲಿಕ್ ಮುಂದ್ಗಡೆ ಒಬ್ಬನಿಗೆ ಆತರ ನಮಸ್ಕಾರ ಮಾಡದ್ಮೇಲೆ ಯಾರಕ್ ತಾನೆ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ, ಅದಕ್ಕೋಸ್ಕರನೇ ನಾನು ರಿಸೈನ್ ಮಾಡ್ಬಿಟ್ಟೆ ಅಂತ ನನ್ನ ಹತ್ರ ಹೇಳದ್ಲಪ್ಪ, ಇಷ್ಟೇ ನನ್ನ ಹತ್ರ ಹೇಳಿದ್ ನನ್ ಮಗಳು ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾರೆ. ಬಟ್ ಇದನ್ನೆಲ್ಲ ಕೇಳಿಸ್ಕೊಂಡು ಸೀನಿಯರ್ ಆಫೀಸರ್ ಏನಾಯ್ತು ಅಂತ ಗೊತ್ತಿಲ್ಲ, ಹಂಗೆ ತುಂಬಾನೇ ಗಾಬರಿ ಪಡ್ತಾರೆ, ಒಂಥರ ಬೆವರೆಲ್ಲ ಬಂದ್ಬಿಡುತ್ತೆ. ಸೆಲೆಕ್ಟ್ ಆಗಿ ಅಲ್ಲಿಂದ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಬಂದ್ಬಿಡ್ತಾರೆ. ಏನಾಯ್ತು ಅಂತ ಜೂನಿಯರ್ ಕೂಡ ಹಿಂದ್ಗಡೆನೆ ಓಡ್ ಬಂದು ಕೇಳಿದಾಗ ಆ ಸೀನಿಯರ್ ಆಫೀಸರ್ ಹೇಳ್ತಾರೆ, ಇದಕ್ಕೂ ಮುಂಚೆ ಜೂಡಿ ಅವರು ಏನಕ್ಕೆ ಕೆಲಸ ಬಿಟ್ಟಿದ್ದು ಅಂತ ಕೇಳಿದಾಗ ಅವರಪ್ಪ ಒಂದು ಕಥೆನ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ನನಗ್ ನಡೆದಿರೋದು, ನಾನೇ ಒಬ್ಬನ ಇಂಟೋಗ್ರೇಟ್ ಮಾಡ್ಬೇಕು ಅಂತ ಹೇಳಿ ಹೋದಾಗ ಅವ್ನು ಯಾರನ್ನೋ ಹುಡುಗಿನ ತಪ್ಪಾಗಿ ಫೋಟೋಸ್ ಎಲ್ಲ ತೆಗಿತಿದ್ದಾನೆ ಅಂತ ಹೇಳಿ ನಾನು ಅವನ ಕೇಳಿದ್ದಕ್ಕೆ ನಾನು ಅವನನ್ನ ಸಾರಿ ಕೇಳಿರೋದು, ಅವ್ನ್ ಮಂಡಿ ಹಾಕೊಂಡ್ ನಾನ್ ಸಾರಿ ಕೇಳಿದೀನಿ. ಈಗ ಅವ್ರ ಕೆಲಸ ಬಿಟ್ಟು ಹೋಗೋದಕ್ಕೆ ಈ ರೀಸನ್ ಅವ್ರೇನ ಕೊಟ್ರು, ಆಕ್ಚುಲಿ ನಾನ್ ಹತ್ರ ಸಾರಿ ಕೇಳ್ಬೇಕಾದ್ರೆ ಸೈಡ್ ಅಲ್ಲಿ ನಿಂತ್ಕೊಂಡು ಜಸ್ಟ್ ನೋಡ್ಕೊಂಡಿದ್ರಷ್ಟೇ, ಅವ್ರು ಏನು ಮಾಡೇ ಇಲ್ಲ. ಏನಕ್ಕೆ ಅವ್ರ ಈ ತರ ಸುಳ್ಳು ಹೇಳ್ಬೇಕು, ಸುಳ್ಳು ಹೇಳಿದಾರೆ ಅಂತಂದ್ರೆ ಹೇಳ್ಕೊಳಕ್ ಆಗದಿರೋ ತರ ಕಾರಣ ಏನೋ ಇರ್ಬೇಕಲ್ವಾ, ಅದಕ್ಕೆ ಅಲ್ವಾ ಅವ್ರು ನನಗ್ ನಡೆದಿರೋದನ್ನ ಅವ್ರಿಗೆ ನಡೆದಿರೋ ತರ ಹೇಳ್ತಿರೋದು ಅಂತ ಹೇಳಿದಾಗ ಇವ್ರಿಗೆಲ್ಲ ಸಖತ್ ಶಾಕ್ ಆಗುತ್ತೆ, ಹೌದು ಏನಿರ್ಬೋದು ಅಂತ. ಆಗ ನಮ್ ಹೀರೋ ಅವ್ರು ಕೇಳ್ತಾರೆ, ಸರಿ ಆ ಟೈಮಲ್ಲಿ ಆ ಜೂಡಿ ಅನ್ನೋ ಹುಡುಗಿ ಜೊತೆ ಯಾರು ವರ್ಕ್ ಮಾಡ್ತಾ ಇದ್ದಿದ್ದು, ಜೊತೆಗಿದ್ದ ಆಫೀಸರ್ ಯಾರು ಅಂತ ಕೇಳಿದಾಗ ಸಾಂಗ್ ಅಂತ ಒಬ್ರು ಅಂತ ಗೊತ್ತಾಗುತ್ತೆ. ಸರಿ ಈಗ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಏನು ಅಂತ ವಿಚಾರಿಸಿ ಅಂತ ಹೇಳ್ತಾರೆ. ಅವ್ರಿಗೂ ಕಾಲ್ ಮಾಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ರೋ ಬಂದು ಆ 3 ಜನ ಗ್ರಾಸ್ ಆಪರ್ಸ್ ನ ಕೂರಿಸ್ಬಿಟ್ಟು ಅವ್ರ ಹತ್ರ ಪಿಕ್ ಪಾಕೆಟ್ ಮಾಡ್ಕೊಂಡ್ ಬರೋ ಪರ್ಸ್ ಗಳನ್ನೆಲ್ಲ ಅಂದ್ರೆ ಅದರಲ್ಲಿರೋ ಐಡೆಂಟಿಟೀಸ್ ನೆಲ್ಲ ಈ ಫೇಕ್ ಐಡೆಂಟಿಟಿ ಮಾಡೋರ್ಗೆಲ್ಲ ಕೊಡ್ತಾರೆ, ಹೆಸರುಗಳೆಲ್ಲ ಬರಿ ಅಂತ ಹೇಳಿದ್ರಲ್ವಾ, ಆದ್ರೆ ಹೆಸರನ್ನೆಲ್ಲ 3 ಜನ ಹತ್ರ ಕೇಳಿ ಹೆಸರುಗಳೆಲ್ಲ ಬರ್ಸ್ಕೊಳ್ತಾರೆ. ಅದ್ರಲ್ಲಿ ಒಬ್ಬ ಅಂದ್ರೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರ್ತಾನಲ್ಲ ಅವ್ನ್ ಬಂದ್ಬಿಟ್ಟು ಫೈನಲ್ ಆಗಿ ಒಬ್ಬನ ಹೆಸರನ್ನ ಮರ್ತೋಗಿದ್ದೀನಿ ಅಂತ ಹೇಳಿ ಅವನ ಹೆಸರನ್ನ ಬರ್ದ್ ಕೊಡ್ತಾನೆ. ಅವನ ಹೆಸರು ಏನಂದ್ರೆ ಕಿಮ್ ಚಾನ್ ಅಂತ. ಈಗ ಈ ಲಿಸ್ಟ್ ನೆಲ್ಲ ತಗೊಂಡ್ ನೋಡೋ ನಮ್ ರೋಗೆ ಯಾವ ಹೆಸರು ಮೇಲೇನು ಯಾವ ಅಡ್ರೆಸ್ ಮೇಲೇನು ಡೌಟ್ ಬಂದಿರೋದಿಲ್ಲ, ಆದ್ರೆ ಕಿಮ್ ಚಾನ್ ಅನ್ನೋನ್ ಮೇಲೆ ಮಾತ್ರ ಡೌಟ್ ಬರುತ್ತೆ. ಯಾಕಂದ್ರೆ ಬೇರೆಯವ್ರ ಹೆಸರು ಜೊತೆ ಎಲ್ಲ ಅವ್ರ ಅಡ್ರೆಸ್ ಬರ್ದಿದಾರಲ್ಲ, ಅಡ್ರೆಸ್ ಎಲ್ಲ ನಾರ್ಮಲ್ ಅಡ್ರೆಸ್ ಆಗಿರುತ್ತೆ, ಆದ್ರೆ ಕಿಮ್ ಚಾನ್ ಅನ್ನೋ ಅಡ್ರೆಸ್ ಮಾತ್ರ ಯಾವ್ದೋ ಮೆಂಟಲ್ ಹಾಸ್ಪಿಟಲ್ ಅಲ್ಲಿರೋ ಅಂದ್ರೆ ನಮ್ ಹೀರೋ ಅವ್ರ ಅಮ್ಮ ಇರ್ತಾರಲ್ಲ ಆ ಹಾಸ್ಪಿಟಲ್ ಅಲ್ಲಿರೋ ಅಡ್ರೆಸ್ ಅಂದ್ರೆ ಆ ಹಾಸ್ಪಿಟಲ್ ಅಡ್ರೆಸ್ ನ ತೋರಿಸ್ತಾ ಇರುತ್ತೆ. ಇವನೇನಕ್ಕೆ ಆ ಹಾಸ್ಪಿಟಲ್ ನ ಅಡ್ರೆಸ್ ನ ಕೊಟ್ಟಿದ್ದಾನೆ ಅಂದ್ರೆ ಅಲ್ಲಿ ಕೆಲಸ ಮಾಡೋರು ಯಾರಾದ್ರೂ ಈ ಕೆಲಸನ ಮಾಡ್ತಾ ಇರೋದ, ಫಸ್ಟ್ ಅಲ್ಲೋಗಿ ವಿಚಾರಣೆ ಮಾಡೋಣ ಅಂತ ಹೇಳಿ ಸ್ಟ್ರೇಟ್ ಆಗಿ ಅಲ್ಲೋಗ್ಬಿಟ್ಟು ವಿಚಾರಣೆ ಮಾಡ್ತಾರೆ. ಅಲ್ಲಿ ತರ ಕಿಮ್ಚನ್ ಅಂತ ಹೆಸರು ಹೇಳಿದ್ಮೇಲೆ ಒಂದು ಪೇಷಂಟ್ ಅಂತ ಗೊತ್ತಾಗುತ್ತೆ. ಸರಿ ಅವ್ರನ್ನ ನೋಡ್ಬೋದು ಅಂತ ಹೇಳಿದಾಗ ಒಳಗಡೆ ಕೂಡ ಕರ್ಕೊಂಡು ಹೋಗ್ತಾರೆ. ಅಯ್ಯಪ್ಪ ನೋಡಕ್ಕೆ ಒಂಥರ ವ್ಯತ್ಯಾಸವಾಗಿರ್ತಾನೆ, ಉದ್ದು ಕೂದಲು ಬಿಟ್ಕೊಂಡು ಮೆಂಟಲ್ ತರಾನೇ ಹಾಡ್ತಾ ಇರ್ತಾನೆ. ಇವ್ರು ಕೂಡ ಹೋಗ್ಬಿಟ್ಟು ಮಿಯಾ ಏನೇನೋ ಕ್ವೆಶ್ಚನ್ ಎಲ್ಲ ಕೇಳ್ತಾ ಇದ್ರೆ ಅವ್ರು ಏನೋ ಆನ್ಸರ್ ಮಾಡ್ತಾರೆ, ಏನೇನೋ ಗುಣಗ್ತಾ ಇರ್ತಾರೆ. ಸರಿ ಆಯ್ತು ತಗೊಳ್ಳಿ ಜ್ಯೂಸ್ ನ ಕುಡೀರಿ ಅಂತ ಕೊಟ್ಟಿದ ತಕ್ಷಣ ತಪ್ಪಕಂತ ಕಿತ್ಕೊಂಡು ಗುಡುಗುಡು ಅಂತ ಕುಡಿದ್ ಬಿಡ್ತಾರೆ. ಅದಾದ್ಮೇಲೆ ಅದನ್ನ ಬಿಸಾಕ್ಬೇಕಂದಾಗ ಮಿಯಾನೆ ಕೇಳ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ ಅದನ್ನ ಕೇಳ್ಕೊಡಿ ನಾನ್ ಬಿಸಾಕ್ತೀನಿ ಅಂತ ನೈಸಗರ್ನ ತಗೊಂಡು ಹೊರಗಡೆ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಹೇಳ್ತಾಳೆ, ಫಸ್ಟ್ ಇದ್ರಲ್ಲಿರೋ DNA ಸ್ಯಾಂಪಲ್ಸ್ ನ ಫಿಂಗರ್ ಪ್ರಿಂಟ್ಸ್ ನ ಚೆಕ್ ಮಾಡಿ, ಅಂದ್ರೆ ಸಬ್ವೆ ಗೋಸ್ಟ್ ಅಂತ ಹೇಳಿ ಅವ್ನ ಐಡೌಟ್ ಅಲ್ಲಿ ನಮ್ಗೆ ಸಿಕ್ತಲ್ಲ ಆ ಫಿಂಗರ್ ಪ್ರಿಂಟ್ಸ್ ಜೊತೆ ಒಂದು ಮ್ಯಾಚ್ ಆಗುತ್ತಾ ಅಂತ ನೋಡಿ, ಪ್ಲಸ್ ಆ ಕಾಯಿನ್ ಬೂತ್ ಅಲ್ಲಿ ಕಾಯಿನ್ಸ್ ಇಂದ ಕೂಡ ನಾವು ಒಂದು DNA ಸ್ಯಾಂಪಲ್ ನ ತೆಗ್ದಿದ್ವಲ್ಲ ಆ ಫಿಂಗರ್ ಪ್ರಿಂಟ್ ಅದು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತಾ
ಆಗುತ್ತಾ ಅಂತ ನೋಡಿ, ಯಾಕಂದ್ರೆ ನನ್ಗೆ ಇವ್ನ ಮೇಲೆ ಡೌಟ್ ಇದೆ. ಫಸ್ಟ್ ಆಫ್ ಆಲ್ ನಾವ್ ತಿಳ್ಕೊಬೇಕಾಗಿರೋದು ಅವ್ನಿಗೆ ಏನ್ ಪ್ರಾಬ್ಲಮ್ ಅಂತ. ಅದಕ್ಕೆ ಡಾಕ್ಟರ್ಸ್ ಯಾವ ಡಾಕ್ಟರ್ಸ್ ಅವನ ಹತ್ರ ಚೆಕ್ಅಪ್ ಹೋಗ್ತಿದ್ದಾರೆ, ಅವ್ನಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ, ಏನೇನ್ ಮೆಡಿಸಿನ್ ಕೊಡ್ತಾ ಇದಾರೆ ಅಂತ ಲಿಸ್ಟ್ ತಗೊಳ್ಳಿ. ಆದ್ರೆ ಅವ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಏನು ಅಂತ ಚೆಕ್ ಮಾಡಿ. ನಮಗದೆಲ್ಲ ತುಂಬಾನೇ ಯೂಸ್ ಆಗುತ್ತೆ. ಮೋಸ್ಟ್ಲಿ ಹಾಸ್ಪಿಟಲ್ ಅಲ್ಲಿ ಇವ್ನ ಐಡೆಂಟಿಟಿನ ಯೂಸ್ ಮಾಡ್ಕೊಂಡು ಯಾರಾದ್ರೂ ಈ ತರ ಕೆಲಸನೆಲ್ಲ ಮಾಡ್ತಿದ್ದಾರೆ ಏನು ಅಂತ ನಾವು ಕಂಡಿಡಿಬೇಕು. ಅದ್ರಲ್ಲೂ ಬೇರೆ ಆಫೀಸರ್ಸ್ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ಈ ವಿಸಿಟರ್ಸ್ ಲಿಸ್ಟ್ ನ ಎತ್ರಿ, ಇವ್ರನ್ನ ನೋಡಕ್ಕೆ ಯಾರೆಲ್ಲ ವಿಸಿಟ್ ಮಾಡಕ್ಕೆ ಬಂದಿದ್ದಾರೆ ಅವ್ರ ಲಿಸ್ಟ್ ಎತ್ತಿ ಅವ್ರ ಅಡ್ರೆಸ್ ನೆಲ್ಲಾನು ನೋಟ್ ಡೌನ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಕೂಡ ನಾವು ವಿಚಾರಣೆ ಮಾಡಬೇಕು. ಪ್ಲಸ್ ಮುಖ್ಯವಾಗಿ ಸಿಸಿಟಿವಿ ಕ್ಯಾಮ್ರಾನ ಎತ್ತಿ ಹಾಸ್ಪಿಟಲ್ ಸುತ್ತ ಏನೇನ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ನಾವು ನೋಡ್ಬೇಕು. ಇವನ್ನ ನೋಡಕ್ಕೆ ಯಾರಾದ್ರೂ ಬಂದಿದಾರಾ ಅಥವಾ ಇವನೇನಾದ್ರೂ ಹೊರಗಡೆ ಹೋಗಿದ್ದಾನ, ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮಗ್ ಗೊತ್ತಾಗ್ಬೇಕು. ಇದನ್ನ ಸ್ವಲ್ಪ ಹುಷಾರಾಗಿ ಮಾಡಿ. ಯಾಕಂದ್ರೆ ಇವನ್ನ ನೋಡಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ, ಇವನ ಅಲ್ವಾ ಅಂತ ಹೇಳಿ. ಮೋಸ್ಟ್ಲಿ ಇವನ್ನ ಯೂಸ್ ಮಾಡ್ಕೊಂಡು ಬೇರೆ ಯಾರಾದ್ರೂ ಕೆಲಸನ ಮಾಡ್ತಾ ಇರ್ಬೋದಲ್ವಾ, ಇವನ್ ಐಡೆಂಟಿಟಿನ ಯೂಸ್ ಮಾಡ್ಕೊಂಡು ನಾವ್ ಅದನ್ನ ಕಂಡಿಡಿಬೇಕು ಅಂತ ಎಲ್ಲ ಡೈರೆಕ್ಷನ್ ಅಲ್ಲೂ ಇವಳು ಯೋಚನೆ ಮಾಡ್ತಾಳೆ. ಅದಾದ್ಮೇಲೆ ಮಿಯಾ ಬಂದು ಅಲ್ಲಿ ಸೈಡ್ ಅಲ್ಲಿ ನೋಡ್ತಾಳೆ. ನೋಡಿದ್ರೆ ನಮ್ ಹೀರೋ ಅವ್ರ ಅಮ್ಮ ಬಂದು ಹಂಗೆ ಜಾಲಿಯಾಗಿ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ. ಮಿಯಾ ಆಕ್ಚುಲಿ ಹೋಗಿ ಮಾತಾಡಿಸ್ತಾಳೆ, ಬಟ್ ನಮ್ ಮಿಯಾ ಯಾರಂತ ಅವ್ರಿಗೆ ನೆನಪೇ ಇಲ್ವಲ್ಲ. ಅವ್ರೇನು ಮಾತಾಡಲ್ಲ. ಮಿಯಾಗ ಹಂಗೆ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಇದನ್ನ ಈಗ ತಾನೇ ರೋಗ್ಗೆ ಗೊತ್ತಾಗುತ್ತೆ ಅದು ಹೀರೋ ಅವ್ರ ಅಮ್ಮ ಅಂದ್ರೆ ಈ ತರ ಒಂದು ಪೇಷಂಟ್ ಆಗಿದ್ದಾರೆ ಅಂತ ಅವ್ನಿಗೆ ಇವಾಗ್ಲೇ ಅರ್ಥ ಆಗೋದು. ಈಗ ಇನ್ನೊಂದ್ ಕಡೆ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ, ಜೋಡಿ ಜೊತೆ ಕೆಲಸ ಮಾಡಿದ್ರಲ್ಲ ಸಾಂಗ್ ಅಂತ ಹೇಳಿ. ಅವ್ರನ್ನ ಕರೆದು ಕೇಳಿದಾಗ ಅವ್ರು ಹೇಳ್ತಾರೆ, ಅದೆಲ್ಲ ಏನಿಲ್ಲ, ಅವಳು ಏನಕ್ಕೆ ಕೆಲಸ ಬಿಟ್ಲು ಅಂತಂದ್ರೆ, ನಾವ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದಿನ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಚಿಕ್ಕ ಹುಡುಗಿ ಬಿದ್ದು ಸತ್ತೋದ್ಲು. ಅದು ಬೈ ಮಿಸ್ಟೇಕ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಆಮೇಲೆನೆ ಗೊತ್ತಾಗಿದ್ದು ಈ ಹೋಮ್ಲೆಸ್ ಮ್ಯಾನ್ ಯಾರೋ ಆ ಹುಡುಗಿನ ಹಿಡಿದು ಟ್ರ್ಯಾಕ್ ಮೇಲೆ ತಳ್ಬಿಟ್ರು. ಅದಕ್ಕೋಸ್ಕರ ಹುಡುಗಿ ಸತ್ತೋದ್ಲು ಅಂತ. ಆತರ ಕಣ್ಮುಂದೆನೆ ಆಗಿರೋದ್ರಿಂದಾನೇ ಅವಳ ಅರ್ಧ ಕೆಲಸ ಬಿಟ್ಟಿರೋದು ಅಂತ ನಾವೆಲ್ಲ ಅನ್ಕೊಂಡ್ವಿ. ಅವ್ರ ಕೆಲಸ ಬಿಟ್ಟ ಮೇಲೆ ನಮ್ಗೇನೋ ಅಷ್ಟೊಂದು ಟಚ್ ಅಲ್ಲಿ ಇಲ್ಲ ಅಂತ ಹೇಳಿದಾಗ ಹೀರೋನ್ಗೆ ಸಕ್ಕತ್ತಾಗಿ ಡೌಟ್ ಆಗುತ್ತೆ. ಯಾಕಂದ್ರೆ ಅವಳು ಸ್ವಲ್ಪ ಬ್ರೇವ್ ಆದ ಹುಡುಗಿನ ಅವಳು ಮಾತಾಡೋದ್ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು. ಆತರ ಬ್ರೇವ್ ಆಗಿರೋ ಹುಡುಗಿ ಈ ತರ ಒಂದು ಆಕ್ಸಿಡೆಂಟ್ ನೆಲ್ಲ ನೋಡಿದ್ರೆ ಹಿಂಗತ್ರ ಬೇಜಾರ್ ಮಾಡ್ಕೊಂಡ್ ಕೆಲಸ ಬಿಡಕ್ಕಾಗುತ್ತೆ. ಸರಿ, ಆ ಹುಡುಗಿ ಸತ್ತೋದ್ಲು ಅಂತ ಹೇಳಿದ್ರಲ್ಲ, ಆ ಹುಡುಗಿಗೆ ಎಷ್ಟು ವಯಸ್ಸು ಅಂತ ಕೇಳಿದಾಗ, ಏನು ಆ ಹುಡುಗಿನ ನೋಡಿದ್ರೆ ಒಂದು 12 ವರ್ಷ ಇರ್ಬೋದು ಮೇಡಮ್ ಅಂದಾಗ ಇವಳಿಗೆ ಇನ್ನೊಂದು ಡೌಟ್ ಬರುತ್ತೆ. ಆ ಸಬ್ವೆ ಗೋಸ್ಟ್ ಅವ್ನು ಹೈಡೌಟ್ ಇಂದ ತಗೊಂಡ್ ಬಂದಿರೋ ಡ್ರೆಸ್ ಅಂದ್ರೆ ಪಿಂಕ್ ಅಂಡ್ ವೈಟ್ ಕಲರ್ ಡ್ರೆಸ್ ಅಂತ ಹೇಳಿದ್ರಲ್ಲ, ಅದು ಮತ್ತೆ ರೆಡ್ ಕಲರ್ ಶೂಸ್, ಅದನ್ನೆಲ್ಲ ನೋಡಿದ್ರೆ ಕೂಡ ಒಂದು 12 ವಯಸ್ಸು ಹುಡುಗಿಗೆ ಆಗೋ ತರಾನೇ ಇತ್ತು. ಮೋಸ್ಟ್ಲಿ ಈ ಹುಡುಗಿದೇ ಇರ್ಬೋದಾ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಆ ಹುಡುಗಿ ಸತ್ತೋಗಿರೋದಕ್ಕೂ ಮತ್ತೆ ಕೇಸ್ಗೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡ್ತಾರೆ. ಸರಿ, ಆ ಹುಡುಗಿನ ಬೈ ಮಿಸ್ಟೇಕ್ ಆ ಹೋಮ್ಲೆಸ್ ಮ್ಯಾನ್ ಕೂಡ ತಳ್ಬಿಟ್ಟಿರೋದು. ಆ ಹೋಮ್ಲೆಸ್ ಮ್ಯಾನ್ ಯಾರು, ಅವನ ಬಗ್ಗೆ ವಿಚಾರಣೆ ಆದ್ರೂ ಗೊತ್ತಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆ ಸಾಂಗ್ ಅನ್ನೋರು ಏನ್ ಹೇಳಿದ್ರು ಏನು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.